ದೇಶ ರಕ್ಷಣೆ ಕೆಲಸಕ್ಕೆ ಒಂದು ಸ್ಪೆಷಾಲಿಟಿ ಬೇಕಾಗುತ್ತದೆ, ಒಂದು ಮನೋವೃತ್ತಿ ಬೇಕಾಗುತ್ತದೆ. ಅದು ಆ ಸೈನಿಕನ ಮನೋವೃತ್ತಿ. ಅದನ್ನು ತಿಳಿಯುವುದು ಅವಶ್ಯಕ. ಇದು ಯುದ್ಧದ ಮಾನಸಿಕ ಸ್ತರ. ಇವು ಮೂರೂ ಕೂಡಿ ಯುದ್ಧ ಅನ್ನುವುದು, ಈ ಯುದ್ಧದ ಸಂಬಂಧ ಅನ್ನುವುದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಡಿಪ್ಲೊಮಸಿಯಾಗಿ, ಮಾನಸಿಕವಾಗಿ, ಮನೋವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಇವೆಲ್ಲವುಗಳ ಸಂಬಂಧ ಕೂಡಿ ಯುದ್ಧ. ಇವೆಲ್ಲವುಗಳನ್ನು ಕೂಡಿಸುವುದು ಸಾಹಿತ್ಯ. ನಮ್ಮನ್ನು ಎಷ್ಟೋ ಜನರು ಕೇಳುತ್ತಾರೆ, ಮಿಲಿಟರಿ ಸಾಹಿತ್ಯ ಅಂದ್ರೆ ಏನ್ರಿ? ಮಿಲಿಟರಿಗೆ ಮತ್ತು ಸಾಹಿತ್ಯಕ್ಕೆ ಏನು ಸಂಬಂಧದ? ಈಗ ಗೋಷ್ಠಿ ಸಂಕೀರ್ಣ ಸೈನಿಕ ಸಾಹಿತ್ಯ ಕುರಿತು ಎಸ್.ಸಿ. ಸರ್ದೇಶಪಾಂಡೆ ಅವರು, ಕಿಟಲ್ ಕುರಿತು ಕೆಲವು ಹೊಸ ಸಂಗತಿಗಳು ಎ.ವಿ. ನಾವಡ್ ಅವರು, ಬದಲಾಗುತ್ತಿರುವ ಓದುವ ದಾರಿಗಳು ಕುರಿತು O.L. ನಾಗಭೂಷಣರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ನಿರ್ದೇಶಕರು ಜಿ.ಎಂ. ಹೆಗಡೆ. ನಿರ್ದೇಶಕರೇ ಮತ್ತು ಹಿರಿಯರೇ, ನಾನು ಲೆಫ್ಟಿನೆಂಟ್ ಕರ್ನಲ್ ಅಲ್ಲ, ಲೆಫ್ಟಿನೆಂಟ್ ಜನರಲ್. 35 ವರ್ಷ ಗುದ್ದಾಡಿ ಲೆಫ್ಟಿನೆಂಟ್ ಜನರಲ್ ಆಗೀನಿ. ನನ್ನೆಲ್ಲರೂ ನೀವು ಲೆಫ್ಟಿನೆಂಟ್ ಕರ್ನಲ್ ಅಂತ ಕರೀತೀರಿ ಇನ್ನೂ ತನಕ. ಇದು ನಮ್ಮ ಜನರ ಸೈನಿಕನ ಅರಿವು. ಅದ್ರ ಸಲುವಾಗಿನ ನಾನು ಇವತ್ತು ಮಾತಾಡ್ಲಿಕ್ಕೆ ಬಂದೇನೆ. ನಾನು ಸೈನಿಕ, ಸಾಹಿತಿ ಅಲ್ಲ. ಹಿಂದೂಸ್ತಾನ ತುಂಬ ನಾನು ಅಡ್ಡಾಡಿದೆ 35 ವರ್ಷ. ಕನ್ನಡಕ್ಕೆ ನಾನು ತೇಗ್ ಬಂದದ್ದು 40 ವರ್ಷದ ನಂತರ. ನಾನು ಕನ್ನಡ ಕಲಿತಿದ್ದು 8ನೇ ತನಕ ಅಷ್ಟೇ. ಆದರೆ ಈ ಮಧ್ಯಂತರದಲ್ಲಿ ನಾನು ಬಹಳಷ್ಟು ಲೇಖಕರನ್ನು, ಕವಿಗಳನ್ನು ಓದಿದೆ, ರಂಜಿಸಿದೆ, ಸ್ವಾದಿಸಿದೆ. ನನ್ನ ಜೀವನವನ್ನೇ ನಾನು ಉತ್ಕೃಷ್ಟವಾಗಿ ಬೆಳೆಸಿಕೊಂಡೆ, ಅದರ ರಸವನ್ನು ಹೀರಿದೆ, ಉತ್ತಮ ಮನುಷ್ಯನಾಗಲು ಪ್ರಯತ್ನ ಮಾಡಿದೆ. ನನ್ನ 35 ವರ್ಷಗಳ ಪರಿಭ್ರಮಣದಲ್ಲಿ ಇಡೀ ಹಿಂದೂಸ್ತಾನವನ್ನು ನಾನು ನೋಡಿದೆ. ಬೇರೆ ಬೇರೆ ಜನತೆಯನ್ನು, ಬೇರೆ ಬೇರೆ ಭಾಷೆಗಳನ್ನು, ಬೇರೆ ಬೇರೆ ಜೀವನ ಶೈಲಿಗಳನ್ನು ನೋಡಿದೆ. ಯುದ್ಧವನ್ನು ನೋಡಿ ಆಯಿತು, ಜೀವಂತನಾಗಿ ಉಳಿದು ಬಂದಿದ್ದೇನೆ. ನಮ್ಮ ಜನರ ವಿರುದ್ಧವೇ, ಇನ್ಸರ್ಜೆನ್ಸಿಯಲ್ಲೇ ನಮ್ಮ ಜನರ ವಿರುದ್ಧವೇ ನಾನು ಹೋರಾಡಿದೆ. ವಿಷಾದಪೂರ್ಣವಾಗಿ ಹೋರಾಡಿದೆ. ಹೋರಾಡಲೇಬೇಕಾಗಿ ಬಂತು ಎಂದು ಹೋರಾಡಿದೆ. ಯುದ್ಧ, ಸೈನ್ಯ ಮತ್ತು ಸೈನಿಕ ಇವು ಮೂರು ನಮ್ಮ ರಾಷ್ಟ್ರೀಯ ಜೀವನದ ಮೂಲಾಧಾರಗಳು. ನನ್ನ ವ್ಯಾಪ್ತಿಯಲ್ಲಿ ನಾನು ಕಂಡಂತೆ, ನಾನು ಅಭ್ಯಸಿಸಿದಂತೆ, ನಾನು ಅನುಭವಿಸಿದಂತೆ, ನಾನು ವಿಚಾರಿಸಿದಂತೆ ಈ ಯುದ್ಧ, ಸೈನ್ಯ ಮತ್ತು ಸೈನಿಕ ಈ ತ್ರಿಮೂರ್ತಿಗಳಿಗೆ ನಮ್ಮ ಸಾಹಿತ್ಯದಲ್ಲಿ ಅರಿವು ಇಲ್ಲ, ಅಥವಾ ಬಹಳ ಕಡಿಮೆ. ಅದರ ಜಾಗ್ರತೆ ಇಲ್ಲ, ಅದರ ಜ್ಞಾನ ಅಂತೂ ಇಲ್ಲವೇ ಇಲ್ಲ ಅಂತ ನಾನು ಹೇಳಬಹುದು. ಇದು ಅವಗಣನೆಯೂ ಆಗಿದೆ, ಅವಜ್ಞೆಯೂ ಆಗಿದೆ, ದುರ್ಲಕ್ಷ್ಯವೂ ಆಗಿದೆ. ಇದು ಈ ಅವಗಣನೆ, ದುರ್ಲಕ್ಷ್ಯ ಇದು ನಮ್ಮ ಭಾರತ ಜನನೀಯ ವೈಶಿಷ್ಟ್ಯ. ಭಾರತ ಜನನೀಯ ತನುಜಾತಿಯ ವೈಶಿಷ್ಟ್ಯ ಇನ್ನೂ ಗೂಢವಾದದ್ದು, ಇನ್ನೂ ತೆಳಗಿನ ತರದ್ದು ಎಷ್ಟೂ ಇಲ್ಲ. ನನ್ನನ್ನು ಬಹಳಷ್ಟು ಜನರು ಕೇಳುತ್ತಾರೆ, ನೀವು ನಿಮ್ಮ ಯುದ್ಧದ ಎಕ್ಸ್ಪೀರಿಯನ್ಸ್ ಅವುಗಳನ್ನು ಹೇಳಿರಿ ಅಂದ್ರೆ ಬರೀ ರಂಜಿತವಾಗಿಯೇ ಕೇಳಬೇಕಾಗಿದ್ದು ನಿಮ್ಮ ಇದು.
ಯುದ್ಧ ಅಂದ್ರೇನು ಇದನ್ನು ಕೇಳುವುದು ಬೇಕಾಗಿಲ್ಲ. ಯುದ್ಧದ ಅದೊಂದು ರೋಮಾಂಚನಕಾರಿಯಾದದ್ದನ್ನೇ ಕೇಳುವುದು, ಇದಿಷ್ಟೇ ಈ ಪ್ರಶ್ನೆ ಕೇಳುವವರದ್ದು ಭಾವನೆ. ಇದು ನನಗೆ ವಿಷಾದಪೂರ್ಣವಾದದ್ದು. ನಾನು ಅಂಥವರಿಗೆ ಹೇಳುತ್ತೇನೆ, ನಾನು ನನ್ನ ಎಕ್ಸ್ಪೀರಿಯನ್ಸಸ್ ನಾನು ಹೇಳೋದಿಲ್ಲ. ನಿಮಗೆ ಬೇಕಾಗಿತ್ತಂತಂದ್ರೆ ಆ ಬಾರ್ಡರ್ ಅಂತ ಒಂದು ಪಿಕ್ಚರ್ದಲ್ಲ, ಅದನ್ನ ನೋಡ್ರಿ. ಮತ್ತೆ ಯಾವ್ಯಾವುದೋ ಪಿಕ್ಚರ್ಗಳು ಬಂದಿರ್ತಾವ, ನೋಡ್ರಿ, ರಂಜಿಸರಿ, ರೋಮಾಂಚಕಾರಿಯಾಗಿರಿ. ನಾನು ಅದರ ಸಲುವಾಗಿ ಬಂದಿಲ್ಲ. ನನಗೆ ಕೆಲವರು ಹೇಳಿದ್ರು, ನೀವು ಓದಬೇಡ್ರಿ, ಇದನ್ನ ಮಾತಾಡ್ರಿ. ನಾಂದೆ 80ನೇ ವರ್ಷದ ನನ್ನ ವಯಸ್ಸು, ನನ್ನ ಮಕ್ಕಳ ಹೆಸರೇ ನನಗೆ ನೆನಪಾಗುವುದಿಲ್ಲ. ಇಷ್ಟು ನನ್ನಲ್ಲಿ ನನ್ನ ಸ್ಮೃತಿ ಕಡಿಮೆ ಆಗಿಬಿಟ್ಟದೆ, ನಾ ಏನು ಮಾಡಲಿ ಅಂತ ನಾ ಹೇಳಿದೆ. ಮನಸ್ಸಿನೊಳಗೆ ಅಂದ್ಕೊಂಡೆ, ನಾನು ಮನೋರಂಜನೆಗೆ ಬರುವುದಿಲ್ಲ, ಹೋಗುವುದಿಲ್ಲ, ಇವತ್ತು ಮನೋರಂಜನೆ ಸಲುವಾಗಿ ಮಾತಾಡುವುದಿಲ್ಲ. ಗಂಭೀರವಾಗಿ ವಿಚಾರ ಮಾಡಲಿಕ್ಕೆ, ಯುದ್ಧ, ಸೈನ್ಯ, ಸೈನಿಕರ ಬಗ್ಗೆ ಮಾತಾಡಲಿಕ್ಕೆ ನಾನು ನಿಮ್ಮೆದುರಿಗೆ ನಿಂತಿದ್ದೇನೆ. ಯುದ್ಧ ಇದು ತನ್ನದೇ ಒಂದು ಪ್ರಕೃತಿಯನ್ನು ಹೊಂದಿದೆ, ಅದರದ್ದೇ ಒಂದು ಹರಿವಿದೆ, ಅದರದ್ದೇ ಒಂದು ಶಾಸ್ತ್ರವಿದೆ. ನಮಗೆ ಬೇಡವಾದರೂ ಅದನ್ನು ನಾವು ಒಪ್ಪಲೇಬೇಕು. ಯುದ್ಧಕ್ಕೆ ಪೂರಕವಾದಂತೆ ಸೈನ್ಯವಿದೆ, ಸೈನ್ಯ ರಚನೆ ಇದೆ, ಸೈನ್ಯ ಶಸ್ತ್ರಾಸ್ತ್ರಗಳಿವೆ, ಸೈನ್ಯ ಚಾಲನೆ ಇದೆ. ಇದು ಯುದ್ಧದ ಸ್ನಾಯುಬಲ. ಇನ್ನು ಮೂರನೆಯದು ಸೈನಿಕ, ಸೈನಿಕನ ಮನೋವೃತ್ತಿ. ಸೈನಿಕನೇಕೆ ಹೋರಾಡುತ್ತಾನೆ, ಸೈನಿಕನೇಕೆ ಇಷ್ಟು ಕಷ್ಟಪಡುತ್ತಾನೆ. ನೀವೆಲ್ಲರೂ ಅನ್ನುತ್ತೀರಿ, ದೇಶಪ್ರೇಮಿಯವನು, ಶೂರನವನು. ನೀವು ದೇಶ ಪ್ರೇಮಿಗಳಲ್ಲ, ಉಳಿದವರು ಯಾರು ದೇಶ ಪ್ರೇಮಿಗಳಲ್ಲ. ದೇಶದ ಸಲುವಾಗಿ ಕೆಲಸ ಮಾಡುತ್ತೀರಿ, ಉಳಿದವರು ಮಾಡೋದಿಲ್ಲ. ದೇಶ ರಕ್ಷಣೆ ಕೆಲಸಕ್ಕೆ ಒಂದು ಸ್ಪೆಷಾಲಿಟಿ ಬೇಕಾಗುತ್ತದೆ, ಒಂದು ಮನೋವೃತ್ತಿ ಬೇಕಾಗುತ್ತದೆ. ಅದು ಆ ಸೈನಿಕನ ಮನೋವೃತ್ತಿ. ಅದನ್ನು ತಿಳಿಯುವುದು ಅವಶ್ಯಕ. ಇದು ಯುದ್ಧದ ಮಾನಸಿಕ ಸ್ತರ. ಇವು ಮೂರೂ ಕೂಡಿ ಯುದ್ಧ ಅನ್ನುವುದು, ಈ ಯುದ್ಧದ ಸಂಬಂಧ ಅನ್ನುವುದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಡಿಪ್ಲೊಮಸಿಯಾಗಿ, ಮಾನಸಿಕವಾಗಿ, ಮನೋವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ, ಇವೆಲ್ಲವುಗಳ ಸಂಬಂಧ ಕೂಡಿ ಯುದ್ಧ. ಇವೆಲ್ಲವುಗಳನ್ನು ಕೂಡಿಸುವುದು ಸಾಹಿತ್ಯ. ನಮ್ಮನ್ನು ಎಷ್ಟೋ ಜನರು ಕೇಳುತ್ತಾರೆ, ಮಿಲಿಟರಿ ಸಾಹಿತ್ಯ ಅಂದ್ರೆ ಏನ್ರಿ? ಮಿಲಿಟರಿಗೆ ಮತ್ತು ಸಾಹಿತ್ಯಕ್ಕೆ ಏನು ಸಂಬಂಧದ? ಎಂತ ಪ್ರಶ್ನೆ ಇದು? ಏನು ಉತ್ತರ ಕೊಡಬೇಕು ನಾನು? ಇದನ್ನೆಲ್ಲ ಕೂಡಿಸಿ ಇದರ ಅರಿವು ನಮ್ಮ ಸಾಹಿತ್ಯದೊಳಗೆ ಯಾಕಿಲ್ಲ? ನಮ್ಮ ಕನ್ನಡ ಸಾಹಿತ್ಯದೊಳಗೆ ಅಷ್ಟೇ ಅಲ್ಲ, ನಮ್ಮ ಉಳಿದ ಭಾಷೆಗಳ ಸಾಹಿತ್ಯದೊಳಗೂ ಇಲ್ಲ. ಯಾಕಿಲ್ಲ? ನಮ್ಮಲ್ಲೇ ಇನ್ನೂ ಕಡಿಮೆ ಆಗಿದೆ. ಯಾಕಿಲ್ಲ ಇದು? ನಾನು ಕಂಡಂತೆ ನಮ್ಮದು ಪ್ರಾಕೃತಿಕ ರಕ್ಷಾ ಕವಚ ಏನದಲ್ಲ, ಹಿಮಾಲಯ, ಕಾರಾಕೋರಂ, ಹಿಂದೂಕುಷ್, ಎಡಕ್ಕೆ ಬಲಕ್ಕೆ ಸಮುದ್ರ, ದಕ್ಷಿಣಕ್ಕೆ ಸಮುದ್ರ. ಈ ರಕ್ಷಾ ಕವಚದಿಂದಾಗಿ ನಾವು ಅಂತರ್ಮುಖಿಗಳಾಗಿದ್ದೇವೆ. ಹೊರಗಿನವರಿಗೂ ನಮಗೂ ಯುದ್ಧದ ಸಂಬಂಧದಲ್ಲಿ ನಾವೇನು ಸಂಬಂಧಗಳನ್ನು ಇಟ್ಟುಕೊಂಡಿಲ್ಲ. ಹೊರಗಿನವರನ್ನು ದೂರೀಕರಿಸ್ತೇವೆ, ಅವಗಣಿಸುತ್ತೇವೆ.
ನಮ್ಮೊಳಗೆ ನಾವಾಗಿಯೇ ಉಳಿದು ಬಿಟ್ಟಿದ್ದೇವೆ. ಎರಡನೆಯದು, ನಮ್ಮೊಳಗೆ ನಾವಾಗಿಯೇ ಉಳಿದದ್ದಕ್ಕಾಗಿ ಮನುಷ್ಯ ಸಹಜವಾದ ದ್ವಂದ್ವ ಅನ್ನೋದೊಂದಿದೆಯಲ್ಲ, ನಮ್ಮೊಳಗೆ ನಾವು ಯುದ್ಧ ಮಾಡುತ್ತೇವೆ. ಪ್ರತಿ ದಸರೆಯ ದಿವಸ ಆಯುಧ ಪೂಜೆ ಮಾಡಿ, ಸೀಮೋಲ್ಲಂಘನ ಮಾಡಿ, ದಂಡಯಾತ್ರೆಗೆ ಹೊರಟು ಆ ರಾಜನನ್ನು ಹೊಡೆ, ಇವನನ್ನು ಸೆರೆಬಡೆ, ಅವನನ್ನು ಗೆಲ್ಲು, ಅವನಿಂದ ಕಪ್ಪ ತೆಗೆದುಕೋ, ಅಷ್ಟೆಲ್ಲ ಮಾಡಿ ತಿರುಗಿ ನೋಡು, ನನ್ನ ಅಧಿಪತ್ಯ ನೀನು ಒಪ್ಪಲಿಲ್ಲ ಅಂತಂದ್ರೆ ನಾನು ಮತ್ತೆ ನಿನ್ನೆ ಸದೆಬಡಿಸುತ್ತೇನೆ ಅಂತ ಹೇಳಿ ಅವನ ರಾಜ್ಯ ಅವನಿಗೆ ಕೊಟ್ಟು ತಿರುಗಿ ಬರುವುದು. ಮರಿ ವರ್ಷ ಮತ್ತು ಅದೇ ಶುರು. ವೃತ್ತಿಯವರು ಇದಕ್ಕೆ ಭವ್ಯ ಕ್ರೀಡೆ ಅಂತಾರೆ. A.L. ಭಾಷಾಮ್ ಅನ್ನವರು ಗ್ರ್ಯಾಂಡ್ ಸ್ಪೋರ್ಟ್ ಅಂತ ಬರೀತಾರೆ. ಇದು ನಮ್ಮ ಯುದ್ಧದ ಕಲ್ಪನೆ. ಗ್ರ್ಯಾಂಡ್ ಸ್ಪೋರ್ಟ್. ಸಾಹಿತ್ಯ ಎಲ್ಲಿಂದ ಬರಬೇಕು? ಅದರೊಳಗೆ ಸ್ಪೋರ್ಟ್ನೊಳಗೆ ಸಾಹಿತ್ಯ ಎಲ್ಲಿದೆ? ಅದು ಗ್ರ್ಯಾಂಡ್ ಸ್ಪೋರ್ಟ್, ಚಲ್ಲಾಟ. ಮೂರನೇದು, ನಾವು ಹೊರಗಿನಿಂದ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಮೇಲೆ ಆಳಿಕೆ ಯಾರು ಮಾಡಿದರಲ್ಲ ಅವರಿಂದ ನಾವು ಏನೇನೂ ಕಲೀಲಿಲ್ಲ. ನಾವು ಸೋತರೂ ಕಲೀಲಿಲ್ಲ. ಆನೋ ಭದ್ರ ಆಕೃತವೋ ಎಂತು ವಿಶ್ವತಃ ಅಂತ ನಮ್ಮ ಋಗ್ವೇದ ಡೊಂಗರ ಹೊಡೆತಿದ್ರು ನಾವು ಕಲೀಲಿಲ್ಲ. ಆನೋ ಭದ್ರ ಎಲ್ಲೋ ಋಗ್ವೇದೊಳಗೆ ಮರೆತು ಬಿಟ್ಟಿವಿ ನಾವು. ವಿಷಾದ, ಸ್ಯಾಡ್. ಕಲೀಲಿಲ್ಲ. ಒಂದು ನಿಮಗೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಅಶ್ವದಳ ಎಲ್ಲರೂ ಅಶ್ವದಳ ಅಂತಾರೆ. 4 ದಳಗಳು, ಅಶ್ವದಳ ಒಂದಿತ್ತು. ನೀವು ಬದಾಮಿಗೆ ಹೋಗ್ರಿ, ಪಟ್ಟದಕಲ್ಲಿಗೆ ಹೋಗ್ರಿ, ಐಹೊಳೆಗೆ ಹೋಗ್ರಿ, ನಿಮಗ ಕುದುರೆ ಸವಾರಂದು ಒಂದೇ ಒಂದು ಶಿಲ್ಪ ಸಿಗ್ತದೆ. ಕುದುರೆಗಳ ಶಿಲ್ಪ ಇಲ್ಲೇ ಇಲ್ಲ. ಎಲ್ಲಿ ಹೋಯ್ತಿದ್ದು ಅಶ್ವದಳ? ಆನೆಗಳು, ಬೇಕಾದಷ್ಟು ಆನೆಗಳು, ಬೇಕಾದಷ್ಟು ರಥಗಳು, ಕುದುರೆಗಳಿವೆ. ಅವ್ರ ರಥಕ್ಕೆ ಜೋಡಿಸಿದ್ದು ಅಶ್ವದಳದಲ್ಲ. ನನ್ನದೊಂದು ವಿಚಿತ್ರ ಸ್ವಭಾವ. ನಾ ಯಾವ ಗುಡಿಗೆ ಹೋದ್ರು ಆ ತೆಳಗಿಂದು ಪಟ್ಟಿ ಇರ್ತದಲ್ಲ, ಅದನ್ನೇ ನೋಡ್ಕೊಂಡು ಹೋಗ್ತೇನೆ. ಅದ್ರೊಳಗೆ ಇವೆಲ್ಲ ಇರ್ತಾವ. ಅದ್ರ ಮೇಲೆ ಯಾವಿರ್ತಾವ ಅಂತಂದ್ರೆ ಹೇಳೋದಿಲ್ಲ ನಾನು. ಅದ್ರ ಮ್ಯಾಲಿನ ಪಟ್ಟಿಯೊಳಗೆ ಯಾವಿರ್ತಾವ ನಾ ಹೇಳೋದಿಲ್ಲ. ನಾ ಅದನ್ನು ನೋಡ್ತಿರ್ತೇನೆ. ಈ ಕುದುರೆ, ಅಶ್ವಾರೋಹಿ ಮತ್ತು ಅಶ್ವದಳ, ಇದರೊಳಗೆ ಅಜಗಜಾಂತರ ಅದ. ಅಶ್ವಾರೋಹಿ ನನ್ನ ತಂಗಿನ ಕುದುರೆ ಹತ್ತಿದ್ಲು, ಕಿತ್ತೂರು ಚೆನ್ನಮ್ಮನ ಕುದುರೆ ಹತ್ತಿದ್ಲು. ಆವಾಗ ಅದು ಕುದುರೆನ ಒಂದು ಟ್ರಾನ್ಸ್ಪೋರ್ಟ್ ಇತ್ತು. ಅದೇನು ದೊಡ್ಡ ಮಾತಲ್ಲ. ಕುದುರೆ ದಳ, ಅಶ್ವದಳ, ಅದು ಯುದ್ಧ ಗೆಲ್ಲುವ ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು ಉಪಯೋಗಿಸಿಯೇ ಇಲ್ಲ. ಆನೆಗಳು ದಿಸ್ ಎಲಿಫೆಂಟೈನ್ ಗ್ರೇಸ್ ಆರ್ ಡಿಸ್ಗ್ರೇಸ್ ಇಸ್ ಕಿಲಿಂಗ್ ಅಸ್, ಹ್ಯಾಸ್ ಕಿಲ್ಡ್ ಅಸ್. ಆನೆಗಳಿಂದ ನಾವು ಯಾವ ಯುದ್ಧವನ್ನು ಗೆಲ್ಲಲಿಲ್ಲ. ಹೊರಗಿನಿಂದ ಬಂದವರು ತಮ್ಮ ಯುದ್ಧಗಳನ್ನು ಗೆಲ್ಲವರು ಎಲ್ಲರೂ ತಮ್ಮ ಅಶ್ವದಳದಿಂದ ಗೆದ್ದಾರೆ. ನಾವು ಅದನ್ನು ಕಲೀಲಿಲ್ಲ. ಹೀಗಾಗಿ ಅನೇಕ ಪ್ರಶ್ನೆಗಳು ಎಳುತ್ತವೆ. ನಾನು ನಿಶ್ಚಿತವಾಗಿ ಓದಿಯೇ ಹೇಳಬೇಕು ನಿಮಗೆ ಆ ಪ್ರಶ್ನೆಗಳನ್ನು. ನಮ್ಮ ಮಿಲಿಟರಿ ಗಣ್ಯತೆ ಮತ್ತು ಮಿಲಿಟರಿ ಅರಿವಿನ ವಿಷಯದಲ್ಲಿ ಈ ಪ್ರಶ್ನೆಗಳು ಹೇಳುತ್ತವೆ. ನಾವು ಮಿಲಿಟರಿ ಸಾಹಿತ್ಯವನ್ನು, ಯುದ್ಧದ ಬೌದ್ಧಿಕ ವಿಸ್ತಾರವನ್ನು, ಸೈನಿಕನ ಮನೋವೃತ್ತಿಯ ಅಭ್ಯಾಸವನ್ನು ಏಕೆ ಬೆಳೆಸಲಿಲ್ಲ? ಎರಡನೇದು, ಸರ್ದಾರ್ ಪಾಣಿಕರ್ ಅವರು ಹೇಳುವಂತೆ ನಾವು ದೇಶ ರಕ್ಷಣೆಯ ಸಮರ ಕೌಶಲ್ಯದ ಸಿದ್ಧಾಂತ ಸೂತ್ರಗಳನ್ನೇಕೆ ಸೃಷ್ಟಿಸಲಿಲ್ಲ? ಇಲ್ಲೇ ಇಲ್ಲ ನಮ್ಮಲ್ಲಿ, ಇಂದಿಗೂ ಇಲ್ಲ. ಮೂರನೇದು, ನಮ್ಮ ಸೈನಿಕನು, ಕೇಳಿರಿ, ನಮ್ಮ ಸೈನಿಕನು ಪರದೇಶದವರಿಗೆ ತನ್ನ ಸೇವೆ ಸಲ್ಲಿಸಿ ನಮ್ಮವರೇ ರಾಜರು ನಾಯಕರುಗಳ ವಿರುದ್ಧವೇ ಹೋರಾಡಿ
ಪರದೇಶದವರೇ ಅಂದರೆ ಬ್ರಿಟಿಷರೇ ನಮ್ಮನ್ನು 200 ವರ್ಷ ಆಳುವಂತೆ ಮಾಡಿದ್ದು ಹೇಗೆ ಎಂತು? ನಮ್ಮ ಸೈನಿಕನ ಎಂಥವನು? ಅವನ ಸ್ವಾಮಿ ಭಕ್ತಿ ಎಂತಹದು? ನಾನೇ ಇದನ್ನ ಕೇಳಿ ಇದಕ್ಕೆ ಆನ್ಸರ್ ತಕ್ಕೊಳ್ಳಿಕ್ಕೆ 35 ವರ್ಷ, ಈಗ ನಾನು ರಿಟೈರ್ ಆಗಿ 23 ವರ್ಷ ಆಯಿತು, ಇನ್ನೂ ತನಕ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೇನೆ. ಸೈನಿಕನ ಏಕೆ ಹೋರಾಡುತ್ತಾನೆ? 4ನೇದು, ನಮ್ಮ ಸೈನಿಕರ ವೈಶಿಷ್ಟ್ಯಗಳೇನು? ರಾಷ್ಟ್ರಕ್ಕೆ, ಸಮಾಜಕ್ಕೆ, ರಾಷ್ಟ್ರೀಯ ಮನೋನೀತಿಗೆ ಅವನ ಕೊಡುಗೆ ಏನು? 5ನೇದ್ದು, ಇನ್ನೂ ಹೆಚ್ಚು ಇಂಪಾರ್ಟೆಂಟ್, ರಾಷ್ಟ್ರೀಯ ಭದ್ರತೆಯಲ್ಲಿ ನಾಗರಿಕರ ಪಾತ್ರವೇನು? 6ನೇದ್ದು, ನಮ್ಮಲ್ಲಿ ಯುದ್ಧ, ಸೈನಿಕ, ಸಮಾಜ, ರಾಜಕೀಯ, ಆರ್ಥಿಕತೆ, ಪ್ರೇರಣೆ ಇತ್ಯಾದಿಗಳ ಆಂತರಿಕ ಸಂಬಂಧ, ಪರಸ್ಪರ ಪ್ರಭಾವಗಳು ಅವೆಂತಹವು? ಇದ್ದದ್ದು ನಾವು ಚಿಂತನೆಯನ್ನೇ ಮಾಡಿಲ್ಲ. ಇವೇ ನನ್ನ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕಬೇಕು. ಈ ಉತ್ತರ ಹುಡುಕುವುದೇ ನಮ್ಮ ಸಾಹಿತ್ಯ. ಇವೆಲ್ಲವೂ ನಮ್ಮ ಮಿಲಿಟರಿ ಸಾಹಿತ್ಯದ ಅಂಗೋಪಾಂಗಗಳಾಗಿ ಸಂಶೋಧನೆಗೆ, ವೈಚಾರಿಕತೆಗೆ ಒಳಗಾಗಿ ಸೂತ್ರ, ಸಿದ್ಧಾಂತ, ಅರಿವುಗಳಾದಾಗಲೇ ನಮ್ಮ ರಾಷ್ಟ್ರೀಯ ಸಾಮಾಜಿಕ ಭದ್ರತೆ ಸ್ಥಿರವಾಗುವುದು. ನಮ್ಮ ಸಾಹಿತ್ಯಿಕ ಚರ್ಚೆಗಳು ಸಾಧಾರಣವಾಗಿ ಪ್ರಾಚೀನ ಸಾಹಿತ್ಯ, ನವ್ಯ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ದಲಿತ ಸಾಹಿತ್ಯ ಅಂತ ಇರ್ತೇವೆ. ಆಯ್ತು, ಅಡ್ಡಿ ಇಲ್ಲ. ಮಿಲಿಟರಿ ಸಾಹಿತ್ಯ ಯಾಕಿಲ್ಲ? ಮಿಲಿಟರಿ ಸಾಹಿತ್ಯ ಯಾಕಿಲ್ಲ? ಇವೆಲ್ಲ ಸಾಹಿತ್ಯಗಳ ಬಗ್ಗೆ ನಮ್ಮಲ್ಲಿ ಎಷ್ಟೋ ವಿಚಾರಧಾರೆಗಳಾಗಿವೆ. ಸಾವಿರಾರು ವಿಚಾರಧಾರೆಗಳು ಆಗುತ್ತಲೇ ಬಂದಿವೆ. ಚಿಂತನ ಮಂಥನಗಳು ಅವೆಷ್ಟೋ ಆಗಿವೆ. ತತ್ವಜ್ಞಾನದಲ್ಲಿ ಚಕ್ಕಡಿಗಟ್ಟಲೆ ಗುಂಡುಗಳಿವೆ, ಗುಂಡಿಗೆಗಳಿವೆ, ಅಂಡಿಗೆಗಳಿವೆ. ಮತ್ತು ನಮ್ಮ ಸೆಕ್ಸುವಲ್ ಸಾಹಿತ್ಯ ಅನ್ಕೋ ನಾವು ಪ್ರಥಮ ಅದರೊಳಗೆ, ಲೈಂಗಿಕ ಸಾಹಿತ್ಯದೊಳಗೆ ನಾವು ಪ್ರಥಮ. ಬೇಕಾದಂತ ದೊಡ್ಡ ಪುಸ್ತಕದ ಅಂಗಡಿಗೆ ಹೋಗ್ರಿ, ಬೇಕಾದಷ್ಟು ಸಿಗ್ತದಲ್ಲಿ. ಸೈನಿಕ ಸಾಹಿತ್ಯದ ಬಗ್ಗೆ ಸಿಗುದಿಲ್ಲ. ಗಂಗಾರಾಮ್ಗೆ ಹೋಗ್ರಿ, ಎಲ್ಲಿ ಹೋಗ್ರಿ, ಬೆಂಗಳೂರು, ಪುಣೆ, ಮುಂಬೈ, ನಿಮಗೆ ಮಿಲಿಟರಿ ಸಾಹಿತ್ಯದ ಬಗ್ಗೆ ಸ್ವಲ್ಪ ಅಲ್ಲೇ ಇಲ್ಲೇ ಸಿಗುವುದು. ಇಂಗ್ಲಿಷ್ ಬುಕ್ ಡೆಪೋ ಡೆಹ್ರಾಡೂನ್, ಇಂಗ್ಲಿಷ್ ಬುಕ್ ಡೆಪೋ ಫಿರೋಜ್ಪುರ್, ದಿಲ್ಲಿ, ಇಲ್ಲಿ ಯಾಕೆ ಸಿಗುದಿಲ್ಲ? ಮದ್ರಾಸ್ದೊಳಗೆ ಒಂದು ಸಣ್ಣದೊಂದು ಪುಸ್ತಕಾಲಯದ, ಅಲ್ಲಿ ಸಿಕ್ತು. ಕನ್ನಡದಲ್ಲಿ ಇಲ್ಲೇ ಇಲ್ಲ. ಯಾಕಿಲ್ಲ? ಕೊನೆಗೆ ನಾನು ಕಂಡಂತೆ ನಮ್ಮ ಇದ್ದು ಬಿದ್ದ ಮಿಲಿಟರಿ ಸಾಹಿತ್ಯದಲ್ಲಿ 3 ವಿಭಾಗಗಳನ್ನು ನಾವು ಮಾಡಬಹುದು. ಒಂದು ನಿರೂಪಣಾತ್ಮಕ, ನರೇಟಿವ್, ಇನ್ನೊಂದು ಚಿಂತನಾತ್ಮಕ, ಕೋಜಿಟೇಟಿವ್, 3ನೇದು ಮನೋವೈಜ್ಞಾನಿಕ, ಸೈಕಲಾಜಿಕಲ್. ಮೊಟ್ಟ ಮೊದಲು ನಿರೂಪಣಾತ್ಮಕ. ದಂಡಯಾತ್ರೆಗಳು, ಆತ್ಮವೃತ್ತ ವಿವರಣೆ ಇಂತಹವು ನಿರೂಪಣಾತ್ಮಕ ಎನ್ನಬಹುದು. ಇದರಲ್ಲಿ 4 ಕೃತಿಗಳು ಕನ್ನಡದಲ್ಲಿವೆ. ವಾಯಿಯವರ ವಿಚಿಟ್ಟ ಬದುಕು, ರವಿ ಬೆಳಗೆರೆಯವರ ಹಿಮಾಲಯನ್ ಬ್ಲಂಡರ್, ಶೀಲಾ ಅಂಕೋಲಾ ಅವರ ಕ್ಷಿತಿಜ ಮತ್ತು ಧರ್ಮ, ಇವೆಲ್ಲ ಭಾಷಾಂತರಗಳಷ್ಟೇ, ಮೂಲವಾದವುಗಳಲ್ಲ. ವೇಮು ಜೋಶಿ ಅವರ ಸೈನಿಕ ಉವಾಚ, ಬಿ.ಪಿ. ಅಪ್ಪಣ್ಣ ಅವರ ಸಮರವೀರ ಜನರಲ್ ತಿಮ್ಮಯ್ಯ, ಸರ್ದೇಶ್ ಪಾಂಡೆ ಅವರ ಹಿಡಿದ ದಾರಿ ಮತ್ತು ಭಾರತೀಯ ಶಾಂತಿ ಸೇನೆಯ ಶ್ರೀಲಂಕಾ ಅಧ್ಯಾಯ, ಇವೆಲ್ಲ ಸಾಹಿತ್ಯ ಶೈಶವದ ಮೊದಲ ಹೆಜ್ಜೆಗಳು. ಈಗ ಇನ್ನೊಂದು ಉತ್ತಮ
ಗ್ರಂಥವೆಂದರೆ ಸೋಮಶೇಖರ್ ಅವರ ವಿಜಯನಗರ ಕಾಲದ ಸೈನ್ಯ ವ್ಯವಸ್ಥೆ ಮತ್ತು ಯುದ್ಧ ನೀತಿ. ಎಂ ಕಲಬುರ್ಗಿ ಅವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಕಲಬುರ್ಗಿ ಅವರಿಗೆ ನಾನು ಕೇಳುತ್ತೀನಿ, ಈ 2009 ಇದು ಪ್ರಕಾಶಿತ ಆಯಿತು, ಇನ್ನೂ ತನಕ ನೀವು ನನಗೆ ಯಾಕೆ ಇದನ್ನು ಹೇಳಿಲ್ಲ ಅಂತ. ಉತ್ತಮ ಗ್ರಂಥ, ಉತ್ತಮ ಗ್ರಂಥ. ಇದು ಒಂದೇ ಒಂದು ಉತ್ತಮ ಗ್ರಂಥ. ಹೀಗೆ ಚಿಂತನಾತ್ಮಕದಲ್ಲಿ ಪುಸ್ತಕಗಳೇ ಇಲ್ಲ. ಇದೇ ಪ್ರಕಾರ ಮನೋವೈಜ್ಞಾನಿಕ ಅಥವಾ ಮಿಲಿಟರಿ ಸಾಹಿತ್ಯದಲ್ಲಿ ಪುಸ್ತಕಗಳೇ ಇಲ್ಲ. ಇವೆಲ್ಲ ಹೊರಗಿನ ಜನರು ಬರೆದದ್ದೇ ಪುಸ್ತಕಗಳು. ಇವುಗಳಲ್ಲಿ ಕೆಲವನ್ನು ನಾನು ಹೊರಗೆ ಇಟ್ಟಿದ್ದೇನೆ. ಕಣ್ಣಾಡಿಸರಿ, ಕಣ್ಣಾಡಿಸರಿ. ಇವುಗಳನ್ನೆಲ್ಲ ಓದಿರಿ, ನೋಡಿರಿ. ನಾನು ಈವರೆಗೆ ಏನು ಹೇಳಿದ್ದೇನೆ ಇದನ್ನೆಲ್ಲ ನೀವು ತಿಳ್ಕೊಳ್ಳಿರಿ. ಅದನ್ನು ನೀವು ಟೀಕಿಸಿರಿ, ಛಿದ್ರಾನ್ವೇಷಣೆ ಮಾಡ್ರಿ. ಖರೆ ಮಿಲಿಟರಿ ಇತಿಹಾಸ ಅನ್ನುವುದನ್ನು ಅವಗಣಿಸಬೇಡ್ರಿ. ನೀವು ಅದನ್ನು ಅವಗಣಿಸಿದರೆ ನಾನು ಮತ್ತು ನನ್ನಂತಹ ಸೈನಿಕರ ಆತ್ಮವು ನಿಮ್ಮೆಲ್ಲರ ಮೇಲೆ ತಿರುಗುತ್ತಿರುತ್ತದೆ. ಅದನ್ನು ಮಾತ್ರ ಸಂಯೋಜಕರಿಗೆ ನಾನು ಆದರ ಭಾವದಿಂದ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನೀವೆಲ್ಲರೂ ಕೂತು ಕೇಳಿರಿ. ಥ್ಯಾಂಕ್ ಯು. ದೇಶಪಾಂಡೆ ಅವರು ಕನ್ನಡದಲ್ಲಿ ಸೈನಿಕ ಸಾಹಿತ್ಯದ ಬಗ್ಗೆ ನಾವು ನಕ್ಷಾಯಿಸಬೇಕು ಅಂತ ಮಾತನ್ನು ಹೇಳಿದರು. ಒಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಸಂಶೋಧನೆ ಯುದ್ಧ ಸಾಹಿತ್ಯವನ್ನು ನಿರ್ಲಕ್ಷಿಸಿಲ್ಲ ಅಂತನ್ನೋದನ್ನು ನಾನು ಅವ್ರ ಗಮನಕ್ಕೆ ತರ ಬಯಸ್ತೇನೆ. ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಎಚ್.ಜಿ. ಶ್ರೀಧರ್ ಅಂತನವರು ಕನ್ನಡ ಸಾಹಿತ್ಯದಲ್ಲಿ ಯುದ್ಧ ಎನ್ನುವುದನ್ನು ಕುರಿತು ಯುದ್ಧ ಸಾಮಗ್ರಿಗೆ ಸಂಬಂಧಪಟ್ಟಂತ ಒಂದು ಪ್ರೌಢವಾದ ಅತ್ಯುತ್ತಮವಾದ ಮಹಾಪ್ರಬಂಧ ಬರೆದಾರೆ. ಅದನ್ನು ಕರ್ನಾಟಕ ಸಂಘ ಪುತ್ತೂರು ಪ್ರಕಟಿಸಿದೆ. ಅದನ್ನು ತಾವು ದಯಮಾಡಿ ಓದಬೇಕು ಅಂತ ನಾನು ಕೇಳ್ಕೊತೇನೆ. ಇದು ಒಂದನೇದು. ಎರಡನೇದಾಗಿ ಡಾಕ್ಟರ್ ಎಸ್ ಶೆಟ್ಟರ್ ಅವರು ಮೆಮೊರಬಲ್ ಸ್ಟೇನ್ಸ್ ಬಗ್ಗೆ ಬರೆದಂತಹದ್ದು, ಹಾಗೆ ಡಾಕ್ಟರ್ ಆರ್ ಶೇಷಾಸ್ತ್ರ ಕರ್ನಾಟಕದ ವೀರಗಲುಗಳ ಬಗ್ಗೆ ಬರೆದದ್ದು. ಅವುಗಳಲ್ಲೆಲ್ಲದರಲ್ಲೂ ವೀರತನದ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ಚರ್ಚೆ ಆಗಿರುವುದನ್ನು ನಾವು ಗಮನಿಸಬೇಕು. ಅಂದ್ರೆ ಏನೂ ಯುದ್ಧ ಸಾಹಿತ್ಯದ ಬಗ್ಗೆ ಬಂದಿಲ್ಲ, ಅದ್ರ ಬಗ್ಗೆ ಯೋಚನೆ ಕನ್ನಡ ಸಂಶೋಧನೆ ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಶೋಧಕರ ಬರಹಗಳಲ್ಲಿ ಕೂಡ ಯುದ್ಧ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿವರಗಳು, ಸಂಶೋಧನೆಗಳು, ದಾಖಲೆಗಳು ಬಂದಿರುವುದನ್ನು ನಾವು ಗಮನಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಶೆಟ್ಟರ್ ಅವರು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದಾರೆ. ಅವ್ರ ಮಾತು. ಜನರಲ್ ಅವರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಹೇಳಿದ್ದು ಬಹಳ ಮಾರ್ಮಿಕವಾದ ನುಡಿಗಳು. ಅವ್ರು ಹೇಳೋದು ಏನಂತ ಹೇಳಿದ್ರೆ, ಯುದ್ಧ ಕಲೆಯ ಬಗ್ಗೆ ಒಂದು ಪ್ರತ್ಯೇಕವಾದಂಥ ಒಂದು ಸಾಹಿತ್ಯ ಹುಟ್ಟಿಲ್ಲ ಅನ್ನೋದನ್ನು, ಅದನ್ನು ನಾವು ಮರಿಬಾರ್ದು. ಅದ್ರ ಜೊತೆಗೆ ನನ್ನ ಅಗ್ರಿಮೆಂಟ್ ಇದೆ. ಆದರೆ ಅವರು ನಾವು ಬಯಸಿದಂತೆ ನಾವು ಇಲ್ಲಿವರೆಗೂ ಪ್ರಕಟಣೆ ಮಾಡಿದ ಎಲ್ಲ ಪುಸ್ತಕಗಳನ್ನು ಓದಬೇಕು ಅಂತ ನಾವು ಬಯಸೋದು ತಪ್ಪು. ಆದರೆ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಇದೆ ಅಂತ ಹೇಳ್ಬಿಟ್ಟು ಬಹುಶಃ ನಮ್ಮ ರಾಜಕೀಯ ಇತಿಹಾಸದೊಳಗೆ ಒಳ ಹೊಕ್ಕಿರ್ತಕ್ಕಂಥದ್ದು ಎಲ್ಲದೂ ಮಿಲಿಟರಿ ಸಾಹಿತ್ಯನೇ. ಅದನ್ನು ನಾವು ತಿಳಿಗೊಳಿಸಿಕೊಂಡು ಅದನ್ನು ಕಾಯಬೇಕಾಗಿದೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, 3 ವಿಷಯಗಳನ್ನು ಅವ್ರನ್ನ ಪ್ರಸ್ತಾಪ ಮಾಡಿದ್ದಾರೆ: ಯುದ್ಧ, ಸೈನ್ಯ ಮತ್ತು ಸೈನಿಕ ಅಂತ ಹೇಳಿ. ಮೊದಲು ಅದಲ್ಲದೆ ಮಾನಸಿಕವಾದಂಥ ಒಂದು ವಿಶ್ಲೇಷಣೆ ಅದು ಇದೆ ಅನ್ನುವಂತ ಹೇಳ್ಬಿಟ್ಟು ಸರ್ ನಮ್ಮಲ್ಲಿ ವೀರ ಸಿದ್ಧಾಂತ ಅಂತಂತ ಹೇಳಿ ಸಾಹಿತ್ಯದೊಳಗೆ ಸಾಕಷ್ಟು ವ್ಯಾಪಿಸಿಕೊಂಡಿದೆ. ವೀರ ಸಿದ್ಧಾಂತ ಅಂತಂತ ಹೇಳಿ ಒಂದು ಫಿಲಾಸಫಿನೇ ಇದೆ. ಅದು ನಮ್ಮ ಸಾಹಿತ್ಯದ ಉದ್ದಗಲಕ್ಕೂ ಹರಡಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಎಂತಂದ್ರೆ, ಈ ಯೋಧನನ್ನ ಹೇಗೆ ಗುರುತಿಸಬೇಕು, ಅವನ ಕೋಡ್ ಆಫ್ ಕಾಂಟ್ಯಾಕ್ಟ್ ಏನಿರಬೇಕು ಅನ್ನೋದನ್ನ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ. ಒಂದು ಪದ ಬಂದಿದೆ, ಅದು ತುಳಿಲಾಳ್ ಅಂತ ಹೇಳಿ. ತುಳಿಲಾಳ್ ಗೊತ್ತಿದೆ, ಸಿದ್ಧಾಂತ ಅಲ್ಲ. ವೇಳೆವಾಳಿ, ಜೋಳವಾಳಿ, ತುಳಿಲಾಳು ಅಂತಂತ ಹೇಳಿ ಬರ್ತದೆ. ಅಂದ್ರೆ ಅವನು ಯಾವುದಕ್ಕಾಗಿನೇ ಹೋರಾಡ್ತಾ ಇದ್ದ, ನೀವು ಹೇಳಿದ್ರಲ್ಲ ಯಾತಕ್ಕಾಗಿ ಹೋರಾಡ್ತಾ ಇದ್ದ ಅಂತಂತ ಹೇಳ್ಬಿಟ್ಟು, ದೇಶಭಕ್ತಿಗಾಗಿ ಹೋರಾಡ್ತಾ ಇದ್ನೋ ಅಥವಾ ಅವನ ನಾಯಕನ ಭಕ್ತಿಗಾಗಿ ಹೋರಾಡ್ತಾ ಇದ್ನೋ ಏನು ಅಂತಂತ ಹೇಳಿ. ಆದ್ರೆ ಒಂದು ನಿಮ್ಮ ಗಮನಕ್ಕೆ ತರಬೇಕಂದ್ರೆ, ಈ ಪದ ತುಳಿಲಾಳ್ ಅಂತಂತ ಹೇಳಿ ನನ್ನ ಗಮನಕ್ಕೆ ಬಂದಾಗ 30 ವರ್ಷದ ಹಿಂದೆ
ಅದನ್ನು 30 ವರ್ಷ ಕೂಡ ನಾನು ಅದನ್ನು ಅದರ ಹಿಂಬಾಲತ್ತಿ ನೋಡಿದಾಗ, ನಮಗೆ ಸಾಮಾನ್ಯವಾಗಿ ಕನ್ನಡ ಪಂಡಿತರ ಜೊತೆಗೆ ಹೋದಾಗ, ಪ್ರೊಫೆಸರ್ಸ್ ಹತ್ತಿರಗೆ ಹೋದಾಗ ಅವನು ಲಂಕ ಭಾಳ ವೀರ ಅಂತಂತ ಇಷ್ಟೇ ಹೇಳ್ತಾ ಇದ್ರು. ಅದನ್ನು ನಾನು ವಿಶ್ಲೇಷಣೆ ಮಾಡಿ ನೋಡಿದಾಗ ಮಿಡಿವಲ್ ನೈಟ್ ಹುಡ್ ಅಂತಂತ ಏನು ಬರುತ್ತೋ ನಿಮಗೆಲ್ಲ ಗೊತ್ತಿದೆ ಇನ್ ದ ಫ್ಯೂಡಲ್ ಸಿಸ್ಟಮ್. ಆ ನೈಟ್ ಹುಡ್ಗಿದ್ದಂಥ ಕೋಡ್ ಆಫ್ ಕಾಂಡಕ್ಟ್ ಏನಿತ್ತು, ಒಂದ್ಸರಿ ನೈಟ್ ಹುಡ್ ಕೊಟ್ಟ ಮೇಲೆ ಅವನಿಗೆ ಸಿದ್ಧಾಂತಗಳು ಇರ್ತಿದ್ವು. ಇಂಥ ಶತ್ರುಗಳೇ ವಿರುದ್ಧ ನೀವು ಹೋರಾಡಬೇಕು, ಹೀಗೆ ಹೋರಾಡಬೇಕು ಅಂತ. ನಿಮಗೆ ಆಶ್ಚರ್ಯವಾಗಬಹುದು, ನಮ್ಮ ತುಳಿದ ಸಂದರ ಒಂದು ಸಿದ್ಧಾಂತ ಏನಿದೆ ಅದು ಇದನ್ನು ಕೂಲಂಕುಷವಾಗಿ ವರ್ಣನೆ ಮಾಡಿದೆ. ಬಹುಶಃ ಬಂಧುವರ ಮನೆಯಲ್ಲಿ ಬರುತ್ತೆ ಅನ್ನೋದು ನನಗೆ ಜ್ಞಾಪಕ ಇಲ್ಲ. ಅದು ಪಂಪನಿಂದ ಶುರುವಾಗ್ತದೆ ಈ ಪದ ಬರೋದು. ಆದರೆ ಅದರ ವಿಶ್ಲೇಷಣೆ ಬಂಧುವರ್ಮನ ಜೀವ ಸಂಬೋಧನೆಯಲ್ಲಿ ಬರ್ತದೆ. ಜೀವ ಸಂಬೋಧನೆ ಬರ್ತದೆ. ಅಲ್ಲಿ ತ್ಯಾಗ ಮತ್ತು ವೀರ ಎರಡನ್ನೂ ಹೊಂದಿಸಿಕೊಂಡು ಬರ್ತದೆ. ಏನು ಅದು ನಮ್ಮಲ್ಲಿ ಒಂದು ಸಿದ್ಧಾಂತ ಇದೆ ಅಂತಂತ ಹೇಳಿದ್ರೆ, ನೀವು ಶತ್ರುವನ್ನು ಆಯ್ಕೆ ಮಾಡ್ಕೋಬೇಕು, ಶಸ್ತ್ರವನ್ನು ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ನೀವು ಬೇರೆ ಶಸ್ತ್ರವನ್ನು ನಿಮ್ಮ ಎದುರಾಳಿಗಳು ಏನು ಹಿಡಿದಿದ್ದಾರೋ, ಒಂದು ಈಟಿಯನ್ನು ಹಿಡ್ಕೊಂಡು ಅವನು ಬಂದ್ರೆ, ಒಂದು ಸ್ಮಾಲ್ ಕಟ್ಕವನ್ನು ಹಿಡ್ಕೊಂಡು ಬಂದ್ರೆ, ನೀ ಈಟಿಯಿಂದ ಅವನ ಜೊತೆಗೆ ಯುದ್ಧ ಮಾಡಬಾರದು ಅಂತ ಹೇಳಿ. ಅದು ಹುತ್ತ ಏರಿದವನು, ಬೆನ್ನ ತಿರುವಿದವನು ಅಂತ, ಬೆನ್ನ ತಿರುವಿದ ಓಡೋಗ್ತಿದ್ದವನು ಮಾಡಬಾರ್ದು. ಒಂದು ಸಿದ್ಧಾಂತ ಇದೆ. ಇದನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಅಷ್ಟೇ. ಆದರೆ ನಿಮ್ಮ ಜೊತೆಗೆ ನೀವೇನು ಹೇಳಿದ್ರು ಅದು ಬಹಳ ಮುಖ್ಯವಾದಂಥ ವಿಷಯ. ಬಹುಶಃ ಯುದ್ಧ ಅನ್ನೋದು ಹಾಸುಹೊಕ್ಕಾಗಿದ್ರೂ ಕೂಡ ನಾವು ಅದನ್ನು ಪ್ರತ್ಯೇಕವಾಗಿ ಒಂದು ಪುಸ್ತಕ ರೂಪದೊಳಗೆ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೆ ನಾವು ಒಪ್ಕೊಳ್ತೀವಿ. ಇನ್ನೊಂದು, ಹಾರ್ಸಿನ ಬಗ್ಗೆ ನೀವು ಹೇಳಿದ್ರಿ. ಹಾರ್ಸಿನ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದೆ. ನೀವು ಐಹೊಳೆ ಬದಾಮಿಗೆ ಹೋದ್ರಿ, ಆದರೆ ಹಳೇಬೀಡು ಬೇಲೂರಿಗೆ ಹೋಗಲಿಲ್ಲ. ಅಲ್ಲಿ ನೀವು ಯೋಧರನ್ನು ಕಾಣಿಸ್ತೀರಿ, ಕೆವೆಲ್ರಿಯನ್ನು ಕಾಣಿಸ್ತೀರಿ, ಅಂಡ್ ಪರ್ಷಿಯನ್ ಸ್ಟ್ರೀಟ್ ಕೂಡ ಕಾಣಿಸ್ತೀರಿ. ನಿಮ್ಮೊಂದಿಗೆ ಒಪ್ಪುವುದು ನನಗೆ ಕಠಿಣ. ಐ ಕೆನಾಟ್ ಅಗ್ರಿ ವಿತ್ ಯು. ಯಾಕಂತಂದ್ರೆ ದೇಶ ಪ್ರೇಮ ಇದು ಸೈನಿಕನನ್ನು ಆರಿಸುವುದು ಒಂದು ಆಯಾಮ ಅಂತಂತೀರಿ ನೀವು. ಹಾಗಿದ್ರೆ ನಮ್ಮ ಸೈನಿಕನು ನಮ್ಮ ಜನರನ್ನೇ ಹೋರಾಡಿ ಬ್ರಿಟಿಷರಿಗೆ ಯಾಕೆ ಸಹಾಯ ಮಾಡಿದ? 200 ವರ್ಷ ಅವರು ನಮ್ಮನ್ನು ಆಳಿದ್ರು. ಇದು ಹೇಗೆ? ಇದಕ್ಕೇನು ಉತ್ತರ? ಎಲ್ಲಿ ದೇಶ ಪ್ರೇಮ ಇದು? ನೇಪಾಳದ ಗುರ್ಖಾಗಳು ನಮ್ಮಲ್ಲೇ ಈಗೊಂದು 100 ವರ್ಷದಿಂದ ಅವರು ನಮ್ಮ ಸೈನ್ಯದೊಳಗಿದ್ದಾರೆ. ಅವರಿಗೆ ಅಂತಹ ದೇಶ ಪ್ರೇಮ ಇದು ಒಂದು. ಎರಡನೇದು, ಕುದುರೆಗಳು ಬಂದದ್ದು ನೀವು ಹಳೇಬೀಡ್ ಬೇಲೂರು ಅಂತೀರಿ, ಅದು 13ನೇ ಶತಮಾನದ್ದು. ಆವರೆಗೆ ಮಲಿಕ್ ಕಫೂರ್ ಮಧುರೈ ತನಕ ಬಂದಿದ್ದ. ಮಲಿಕ್ ಕಫೂರ್ನ ಒದಕೆಗಳಿಂದ ನಾವು ಕಲ್ಕೊಂಡು ಹಳೇಬೀಡ್ ಬೇಲೂರಿನೊಳಗೆ ಕುದುರೆಗಳಷ್ಟೇ ಅಲ್ಲ, ಕ್ಯಾವೆಲ್ರಿದು ಡಿಪಿಕ್ಷನ್ ಇದೆ. ಅಷ್ಟೇ ಅಲ್ಲ, ರಿಕಾಪಿನ ಡಿಪಿಕ್ಷನ್ ಇದೆ. ರಿಕಾಪು ಡಿಸ್ಕವರ್ ಆದದ್ದು ಸಿಥಿಯನ್ಸ್ ಮತ್ತು ಪಾರ್ಥಿಯನ್ಸ್ ನಿಂದ 1ನೇ ಶತಮಾನದೊಳಗೆ. ನಮ್ಮಲ್ಲಿ ಬಂದದ್ದು 13ನೇ ಶತಮಾನದೊಳಗೆ. ಕಲ್ಯಾಣ ಚಾಲುಕ್ಯರ ಕಾಲದೊಳಗೂ ರಿಕಾಪ್ ನಿಮಗೆ ಕಾಣಿಸುವುದಿಲ್ಲ. ಹೊಯ್ಸಳರ ಕಾಲದೊಳಗಿಂದ ಶುರು. ವಿಜಯನಗರದವರನಕ ಪೋರ್ಚುಗೀಸರಿಂದ ಕುದುರೆಗಳನ್ನು ಆಮದು ಮಾಡುತ್ತಿದ್ರು. ರಾಷ್ಟ್ರಕೂಟರ ಇತಿಹಾಸದೊಳಗೆ ಒಂದು ಸೆಂಟೆನ್ಸ್ ಕುದುರೆಗಳನ್ನು ಆಮದು ಮಾಡುತ್ತಿದ್ದರು. ಇದು ಒಂದೇ, ಎಲ್ಲಿಂದ ಅದು ಗೊತ್ತಿಲ್ಲ. ಇದು ನಮ್ಮ ಕ್ಯಾವೆಲ್ರಿ. ಇಷ್ಟಾದರೂ ಸಹ ಬಹಮನಿ ಕ್ಯಾವೆಲ್ರಿಯಿಂದನೇ ರಾಮರಾಯ ಸೋತದ್ದು, ಅವನ ಆನೆಗಳಿಂದಲೇ ಅವನ ಸೋತದ್ದು. ಥ್ಯಾಂಕ್ ಯು. ಈ ಚರ್ಚೆನ ನಾವು ಮತ್ತೆ ಮಾಡೋಣ. ಈಗ ಡಾಕ್ಟರ್ ಎ ವಿ ನಾವಡ ಅವರು ಕಿಟೆಲ್ ಅವರ ಬಗ್ಗೆ ಸಂಬಂಧಪಟ್ಟಂತ ಹೊಸ ದಾಖಲೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕಿಟೆಲ್ ಅವರು ನಾನಿಲ್ಲಿ ನಿಂತಿರುವ ಅಥವಾ ಇವತ್ತು ಮಾತಾಡಲಿಕ್ಕಿರುವ ವಿಷಯ ಕಿಟ್ಟೆಲರ ಬಗೆಗೆ ದೊರೆತಿರುವ ಹೊಸ ಮಾಹಿತಿಗಳು. ಕಿಟ್ಟೆಲರ ಬಗ್ಗೆ ಜನಕ್ಕೆ ಬಹುತೇಕ ಅವರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರತಕ್ಕಂಥದ್ದು ಅವರೊಬ್ಬರು ನಿಘಂಟುಕಾರ ಅಂತ. ಆದರೆ ನಿಘಂಟುವಿನಲ್ಲಿ
ನಮ್ಮ ಕನ್ನಡಕ್ಕೆ ಬಹುಶಃ ಅದಕ್ಕೆ ಸರಿಸಾಟಿಯಾದಂತಹ ಇನ್ನೊಂದು ನಿಘಂಟನ್ನು ನಾವು ಮಾಡಲಾಗದ ಈ ಸ್ಥಿತಿಯಲ್ಲೂ ಕೂಡ ನಾವು ನೆನಪಿಟ್ಟುಕೊಳ್ಳುವುದು ಕಿಟ್ಟೆಲರನ್ನ ನಿಘಂಟುಕಾರ ಅಂತಲೇ. ಆದರೆ ಕಿಟ್ಟೆಲ್ ಇದಕ್ಕಿಂತ ಆಚೆಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಆ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗಾದಂತಹ ಅನುಭವಗಳು ಮತ್ತು ಅವರು ಅಂತಹ ಸಮಸ್ಯೆಗಳನ್ನೆಲ್ಲ ಇಕ್ಕಿಮಿಟ್ಟಿ ಹೇಗೆ ಅವರು ನಿಘಂಟನ್ನಾಗಲಿ ಅಥವಾ ಭಾಷಾಂತರವನ್ನಾಗಲಿ ಪಠ್ಯಪುಸ್ತಕವನ್ನಾಗಲಿ ಅಥವಾ ಸೃಜನಶೀಲ ಬರಹವನ್ನಾಗಲಿ ಹೇಗೆ ಮಾಡಿದ್ರು ಅದು ಕೂಡ ನಮಗೆ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಮಗೆ ಕಿಟ್ಟೆಲರ ಬಗ್ಗೆ ಬಹುಶಃ ನಮಗೆ ಕನ್ನಡಕ್ಕೆ ಬಹಳ ಮಾಹಿತಿಯನ್ನ ಆಕರ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟವರು ಡಾಕ್ಟರ್ ಶ್ರೀನಿವಾಸ ಹಾವನೂರು. ಅದು ಒಬ್ರು. I.M. ಮುತ್ತಣ್ಣ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ. ಆದರೆ I.M. ಮುತ್ತಣ್ಣನವರ ಆಕರಗಳು ನಮಗೆ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಲ್ಲಿ ಸಂದೇಹವನ್ನೇ ಹುಟ್ಟು ಹಾಕುತ್ತವೆ. ಆದರೆ ಈಗ ಯಾಕೆ ನಮಗೆ ಕಿಟ್ಟೆಲರ ಬಗೆಗೆ ಯಾಕೆ ನಮಗೆ ಮಾಹಿತಿ ಸಾಕಷ್ಟು ಸಿಕ್ಕಿಲ್ಲ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಅಂತ ನನಗನ್ನಿಸುತ್ತೆ. ಯಾಕಂದ್ರೆ ಕಿಟ್ಟೆಲರು ಅವರ ಎಲ್ಲ ವ್ಯವಹಾರಗಳು ನಡೀತಿದ್ದದ್ದು ಜರ್ಮನ್ ಭಾಷೆಯಲ್ಲಿ, ಅದು ಹಳೆಯ ಜರ್ಮನ್ ಭಾಷೆಯಲ್ಲಿ. ಸಣ್ಣ ಅಕ್ಷರ, ನಾನು ಅವರ ಅಕ್ಷರವನ್ನು ಕೂಡ ಒಂದು ದಾಖಲೆ ನೋಡಿದ್ದೇನೆ. ಅದರಲ್ಲಿ ಬಹಳ ಸಣ್ಣ ಅಕ್ಷರವನ್ನ ಅವರು ಬಳಸ್ತಾ ಇದ್ರು. ಹಳೆಯ ಜರ್ಮನ್ ಭಾಷೆಯಲ್ಲಿ ಅವರು ವರದಿಗಳನ್ನು ಬರಿತಾ ಇದ್ರು, ಪತ್ರಗಳನ್ನು ಬರಿತಾ ಇದ್ರು. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಅವರ ಶಬ್ದ ಸಂಗ್ರಹದ ಸಂದರ್ಭದಲ್ಲಿ ಅವರು ಅವರ ಮುನ್ಸಿಗಳ ಜೊತೆಗೆ ಕನ್ನಡದಲ್ಲಿ ವ್ಯವಹಾರ ಮಾಡಿದ್ದಾರೆ. ಆದರೆ ಅವರ ಎಲ್ಲ ವ್ಯವಹಾರಗಳು ಜರ್ಮನ್ ಭಾಷೆಯಲ್ಲಿ ಇದ್ದ ಕಾರಣ ನಮಗೆ ಎಷ್ಟೋ ಮಾಹಿತಿಗಳು ಸಿಗದೆ ಹೋಗಿದೆ. ಇನ್ನೊಂದು ಏನಾಗಿದೆ ಅಂತಂದ್ರೆ, ಅವರ ಸಮಕಾಲೀನರಾಗಿದ್ದಂತಹ ಹಿರಿಯ ಸಮಕಾಲೀನರಾಗಿದ್ದಂತಹ ಮೋಗ್ಲಿಂಗರ ಬಗೆಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತವೆ. ಯಾಕೆಂದ್ರೆ ಅವರ ವರದಿಗಳು ಸಾಕಷ್ಟು ಸಿಗುತ್ತವೆ. ಆಮೇಲೆ ಅವರ ಪತ್ರಗಳು ನಮಗೆ ಅಲ್ಲಿ ಬಾಸೆಲ್ನಲ್ಲಿ, ಸ್ವಿಟ್ಜರ್ಲ್ಯಾಂಡಿನ ಬಾಸೆಲ್ನಲ್ಲಿ ಸಿಗುತ್ತವೆ. ಇವರ ಮಾಹಿತಿಗಳು ಹೆಚ್ಚು ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ, ಮೇಲಧಿಕಾರಿಗಳಿಗೆ ಇವರ ಬಗೆಗೆ ಯಾವ ಒಲವು ಇರಲಿಲ್ಲ, ಅವರ ಬಗೆಗೆ ಗೌರವವೂ ಇರಲಿಲ್ಲ. ಇದು ಬಹಳ ಒಂದು ಕಟು ಸತ್ಯವನ್ನು ನಾವು ಈ ಸಂದರ್ಭದಲ್ಲಿ ಈಗ ಹೇಳಬೇಕಾಗಿದೆ. ಬಹುಶಃ ಕಿಟ್ಟೆಲಾದ ಕಾರಣ ಅಂತಷ್ಟು ಕೆಲಸ ಮಾಡಿದೆ. ಈಗ ಬೇರೆಯವರಾಗಿದ್ದರೆ ಹುಚ್ಚಿ ಹಿಡಿದು ಬಹುಶಃ ಎಲ್ಲೋ ಆರೋಗ್ಯ ಅವರಿಗೆ ಕೈ ಕೊಡ್ತಾ ಇತ್ತು. ಅವರು ಆಶ್ಚರ್ಯ ಅಂತಂದ್ರೆ, ಅವರು ಅಲ್ಲಿಂದ 1853ರಲ್ಲಿ ಅಲ್ಲಿಂದ ಬಾಸೆಲ್ನಿಂದ ಹೊರಟವರು ಮುಂಬೈಗೆ ಬಂದು, ಮುಂಬೈಯಿಂದ ಅವರು 4 ಜನ ಬಂದರು. ಕೌಫ್ಮ್ಯಾನ್ ಅನ್ನತಕ್ಕಂಥವನು, ಮತ್ತೆ ಊರ್ತನ ಹೆಂಡತಿ, ಭಾವಿ ಹೆಂಡತಿ ಆಗುವವರು, ಇನ್ನೊಬ್ಬಾಕೆ ಕಲ್ಲಿಕೋಟೆಗೆ ಹೋಗುವರು. ಅವ್ರು ಬಂದಾಗ ಅವರನ್ನ ಕೆಲವರು ಏನು ಹೇಳ್ತಾರೆ ಅಂತಂದ್ರೆ, ಅವರು ಅಲ್ಲಿಂದ ನೇರ ಮಂಗಳೂರಿಗೆ ಬಂದರು ಅಂತ. ಹಾಗೆ ದಾಖಲು ಆಗಿದೆ. ಆದರೆ ಮಂಗಳೂರಿಗೆ ಬರಲಿಲ್ಲ ಅವರು ನೇರವಾಗಿ ಮುಂಬೈಯಿಂದ ಇನ್ನೊಂದು ಹಡಗು ಹತ್ತಿ ಅವರು ಹೊನ್ನಾವರಕ್ಕೆ ಬಂದರು. ಹೊನ್ನಾವರದಿಂದ ಇಬ್ಬರು ಅಲ್ಲಿಂದ ಕಲ್ಲಿಕೋಟೆಗೆ ಹೋದರು. ಇನ್ನು ಕೌಫ್ಮನ್ ಅನ್ನತಕ್ಕಂಥವರು ಇಲ್ಲಿಂದ ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬಂದರು. ಅಲ್ಲಿ ಅವರಿಗೆ ಅಲ್ಲಿಂದ ಜೊಹಾನ್ಸನ್ ಹಾನ್ಸ್ ಅನ್ನತಕ್ಕಂಥ ಇನ್ಸ್ಪೆಕ್ಟರ್, ಒಂದು ರೀತಿಯಿಂದ ಇವರಿಗೆ ಕೀಟಲೆ ಕೊಟ್ಟ, ಇವರನ್ನು ನೋಯಿಸಿದ ಆ ಅಧಿಕಾರಿ ಏನ್ ಮಾಡಿಬಿಟ್ಟ ಅಂದ್ರೆ, ಇವರನ್ನ ಧಾರವಾಡಕ್ಕೆ ಇಲ್ಲಿ ಕೆಲಸ ಮಾಡೋದು. ಯಾಕಂದ್ರೆ ಅಲ್ಲಿ ಬಹಳ ಒಬ್ಬ ವೈಗ್ಲೆ ಅನ್ನತಕ್ಕಂಥ ಒಬ್ಬ ಪಂಡಿತ ಇದ್ದಿದ್ದ. ಆ ವೈಗ್ಲೆ ಅನ್ನತಕ್ಕಂಥವನು ಬಹಳ ದೊಡ್ಡ ಕನ್ನಡ, ಅವನು ಮೋಗ್ಲಿಂಗರ ಸಮಕಾಲೀನ. ಆದ್ರೆ ಮೋಗ್ಲಿಂಗರಿಂದ ಹೆಚ್ಚು ಕನ್ನಡವನ್ನ ಬೇಗ ಹೀರ್ಕೊಂಡು ಬಿಟ್ಟಿದ್ದಾನೆ. ಅವನು 1848ನೇ ಇಸವಿಯಲ್ಲಿ ಕನ್ನಡದ ಮೊದಲ ಸಾಹಿತ್ಯ ಚರಿತ್ರೆ, ಕನ್ನಡ ಹಿಸ್ಟ್ರಿ ಆಫ್ ಕನ್ನಡ ಲಿಟರೇಚರ್ ಅಂತ, ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂಡ್ ಲಿಟರೇಚರ್ ಅಂತ ಬರೆದ. ಅವನು ಇಲ್ಲಿ ಧಾರವಾಡದಲ್ಲಿ ಇದ್ದಿದ್ದ. ಅವನನ್ನು ಯಾಕೆ ಈ ಮೋಗ್ಲಿಂಗ್ ಹೇಳಿದ್ರಂತ, ಅವನು ನೀನು ಅಲ್ಲಿ ಹೋಗೋ ಕನ್ನಡ ಕಲಿ ಅವನ ಹತ್ರ ಅಂತ. ಹಾಗೆ ಅವರು ಒಬ್ಬ ಮುನ್ಷಿಯನ್ನು ನೇಮಕ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಅವರು ವೈಗ್ಲೆಯಿಂದ ಕನ್ನಡವನ್ನ ಎಲ್ಲವೂ ಕೂಡ ಅವರ ದಾಖಲೆಗಳು ಮೋಗ್ಲಿಂಗರ ಬಗ್ಗೆ ಆಗಲಿ, ಊರ್ತಿನ ಬಗ್ಗೆ ಆಗಲಿ ಸಿಕ್ಕಿದಷ್ಟು ಮಾಹಿತಿಗಳು ಅಲ್ಲಿ ಇಲ್ಲ, ಏನೋ ಇದೆ. ಆಮೇಲೆ ಅವರು ಕಿಟ್ಟೆಲರು ಏನಾಗಿದೆ ಅಂದ್ರೆ, ಬಹುಕಾಲ ಅವರ ಬಹುತೇಕ ಶ್ರಮ ಎಲ್ಲ ನಿಘಂಟಿನ ರಚನೆಯಲ್ಲೇ ಹೋಗಿತ್ತು. ಹಾಗೆ ಅವರು ಕಾಲದಿಂದ ಕಾಲಕ್ಕೆ ವರದಿಗಳನ್ನು ಕಳಿಸ್ತಾ ಇರಲಿಲ್ಲ. ನಾನು ಅದು ಮಾಡಿದೆ, ಇದು ಮಾಡಿದೆ. ಇವರು ಅಲ್ಲಿ ಕೇಳಿ ಎಷ್ಟು ಕನ್ವರ್ಷನ್ ಮಾಡಿದ್ದೀನಿ, ಮಾಡಿಲ್ಲ. ಎಷ್ಟು ಬೀದಿ ಭಾಷಣ ಮಾಡಿದೆ, ಮಾಡಿಲ್ಲ. ಆರಂಭ ಕಾಲದಲ್ಲಿ ಅವರು ಕೆಲವು ಬೀದಿ ಭಾಷಣಗಳನ್ನು ಮಾಡಿದ್ರು ಹೌದು. ಆದರೆ ಅವರು ಒಳ್ಳೆಯ ಒಂದು ರೀತಿಯಿಂದ ಟ್ರೂ ಕ್ರಿಶ್ಚಿಯನ್ ಅಂತ ಹೇಳಿದ ಹಾಗೆ ಒಬ್ಬ ನಿಷ್ಠಾವಂತ ಕ್ರಿಶ್ಚಿಯನ್ ಆಗಿದ್ರು. ಆದ್ರೆ ಅವರು ನಿಷ್ಠಾವಂತ ಕ್ರಿಶ್ಚಿಯನ್ ಆಗಿದ್ರೂ ಕೂಡ ಅವರದ್ದು ಬಹಳ ಒಂದು ವಿಶೇಷ ಅಂತಂದ್ರೆ, ಇಲ್ಲಿಗೆ ಬಂದಾಗ ಅವರು ಮೊದಲು ಹೇಳಿದೇನಂತಂದ್ರೆ, ಅಲ್ಲಿನ ಅವರ ಬ್ರದರ್ಸ್ ಅಂತ ಹೇಳ್ತಾರೆ, ಅವರಲ್ಲಿ ಜೊತೆಗಿರುವ ಸಹವರ್ತಿಗಳು, ಅವರಾಗ ಪಾದ್ರಿ, ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಾವೆಲ್ಲ ಒಂದು ವಿಶಿಷ್ಟವಾದಂತಹ ಒಂದು ಅರಮನೆಯ ರೀತಿಯ ದಂತಗೋಪುರದಲ್ಲಿ ವಾಸ ಮಾಡ್ತಿದ್ದವರು. ಅವರು ಜನಸಾಮಾನ್ಯರಿಗೆ ಭಾಷಣ ಮಾಡ್ತಾ ಇದ್ರು, ಬೀದಿ ಭಾಷಣ ಮಾಡ್ತಾ ಇದ್ರು ಎಲ್ಲ ಹೊರತು, ಆದ್ರೆ ಅವರು ಅಟ್ ಎ ಡಿಸ್ಟೆನ್ಸ್ ಇಟ್ಕೊಂಡಿದ್ರು.
ಕಿಟ್ಟೆಲ್ ಮೊದಲು ಬಂದ ಕೂಡಲೇ ಹೇಳಿದ್ರಂತೆ ಧಾರವಾಡದಲ್ಲಿ, ನಾನು ಇನ್ನು ಮುಂದೆ ನಿಮ್ಮ ಜೊತೆ ವಾಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಕೆಲಸ ಏನು ಅಂತಂದ್ರೆ ಅವರಿಗೆ ಒಂದು ರೀತಿಯಿಂದ ಇಲ್ಲಿ ಬಂದ ಕೂಡಲೇ ಅವರಿಗೆ ಒಂದು ರೀತಿಯಿಂದ ಸಮಸ್ಯೆ ಒಂದ್ರ ಮೇಲೆ, ನಾನು ಇಲ್ಲಿ ನಿಮ್ಮ ಜೊತೆಗೆ ವಾಸ ಮಾಡೋದಿಲ್ಲ ಅಂದ್ರೆ ಒಂಥರ ಅವರ ಬಗ್ಗೆ ಏನ್ ಅವರು ವೇಷಭೂಷಣಗಳ ಬಗ್ಗೆಯೂ ಆಸಕ್ತಿ ಇಲ್ಲ, ಒಂದ್ ರೀತಿ ತಲೆ ಕೂದಲುಗಳನ್ನು ಕೂಡ ಸರಿಯಾಗಿ ಟ್ರಿಮ್ ಮಾಡ್ಕೊಳ್ತಿರ್ಲಿಲ್ಲ. ಅವರಿಗೆ ಒಂಥರದ ಕೆಲಸದ ಹುಚ್ಚು ಕಿಟ್ಟೆಲ್ರಿಗೆ. ಹೀಗಾಗಿ ಅವ್ರು ಹೇಳಿದ್ರು, ನಾನು ನಿಮ್ಮ ಜೊತೆಗೆ ವಾಸ ಮಾಡೋದಿಲ್ಲ, ನಾನು ಇಲ್ಲಿ ಕ್ರಿಶ್ಚಿಯನೇತರರ ಜೊತೆಗೆ ವಾಸ ಮಾಡ್ತೇನೆ. ಇದೊಂದು ವಿಚಿತ್ರ. ಇದೆಲ್ಲ ಆ ವರದಿಗಳಲ್ಲಿ ಇವೆ. ಆ ವರದಿಗಳಲ್ಲಿ ನಾನು ಕ್ರಿಶ್ಚಿಯನೇತರರ ಜೊತೆಗೆ ವಾಸ ಮಾಡ್ತೇನೆ, ನನಗೆ ಅವರ ಬದುಕು ಅರ್ಥ ಮಾಡ್ಕೊಳ್ಬೇಕು, ಅವರ ಭಾಷೆ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಇದನ್ನ ಅವರ ಹೊರಗೆ ಇವರೆಲ್ಲ ವರದಿ ಮಾಡ್ತಾರೆ. ನೋಡಿ, ಅವ ನಮ್ಮ ಕೆಲಸ ಮಾಡೋದಿಲ್ಲ, ಅವನಿಗೆ ಇಲ್ಲಿ ಆಸಕ್ತಿ ಇಲ್ಲ, ಅವನಿಗೆ ಜನರ ಜೊತೆಗೆ ವ್ಯವಹಾರ ಮಾಡ್ತಾ ಇರ್ತಾನೆ, ತನ್ನ ಕೈಯಿಂದ ಸಂಬಳ ಕೊಟ್ಟು ಆತ ಒಬ್ಬ ಹಿಂದೂ ಒಬ್ಬನನ್ನ ಕೆಲಸಕ್ಕೆ ನೇಮಕ ಮಾಡ್ಕೊಂಡಿದ್ದಾನೆ. ಈ ತರ ಎಲ್ಲ ವರದಿ ಬರ್ತಾರೆ. ಅಲ್ಲಿ ಇವರ ಬಗ್ಗೆ ಬಹಳ ಗಂಭೀರವಾದ ಇವರಿಗೆ ನೋಟಿಸ್ಗಳ ಮೇಲೆ ಯಾರಿಗೆ ಜಾನ್ಸ್ ಹಾನ್ಸ್ ಅನ್ನತಕ್ಕಂಥವ, ಅವನು ಇನ್ಸ್ಪೆಕ್ಟರ್ ಅಂತ, ಬಹಳ ಕಟು. ಅವನ ಬಗ್ಗೆ ಬೇರೆ ಕಡೆಯಲ್ಲಿ ವರದಿ ಸಿಗುತ್ತೆ, ಬಹಳ ಒರಟು ಮನಸ್ಸಿನವನು ಅಂತ. ಅವನು ಬಹಳ ಕೆಟ್ಟದಾಗಿ ನಿನ್ನನ್ನು ಯಾಕೆ ಹಿಂದಕ್ಕೆ ಕರೆಸಿಕೊಳ್ಳಬಾರದು ಅನ್ನತಕ್ಕಂಥದ್ದು. ನನಗೆ ಇದರಲ್ಲಿ ನನ್ನ ಆಕರಗಳ ಬಗ್ಗೆಯೂ ನಾನು ಹೇಳಬೇಕಾಗಿದೆ. ಸ್ವಲ್ಪ ಮುಖ್ಯವಾಗಿ ನನಗೆ ಸಿಕ್ಕಿದ ಆಕರಗಳು ಏನಾಗಿದೆ ಅಂತಂದ್ರೆ, ಅಲ್ಲಿ ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡಿನ ಗಡಿಯಲ್ಲಿ ಈ ಬಾಸೆಲ್ ಇರೋದು. ಬಾಸೆಲ್ ನಿಜವಾಗಿ ಈಗ ಇಲ್ಲಿ ಅದು ಸ್ವಿಟ್ಜರ್ಲ್ಯಾಂಡ್ಗೆ ಸೇರಿದೆ. ಅಲ್ಲಿ ಒಬ್ರು ಆರ್ಕೈವಿಸ್ಟ್ ಒಬ್ರು ಇದ್ದಾರೆ, ಈಗಲೂ ಇದ್ದಾರೆ, ಅವರು ರಿಟೈರ್ಡ್. ಅವರು 40 ವರ್ಷಗಳ ಕಾಲ ಬಾಸೆಲ್ನ ಆರ್ಕೈವಿಸ್ಟ್ ಆಗಿದ್ರು, ಪೌಲ್ ಜೆಂಕಿನ್ಸ್ ಅಂತ. ಅವರು ಮತ್ತು ಅವರ ಹೆಂಡತಿ, ಅವರು ಈ ಪೌಲ್ ಜೆಂಕಿನ್ಸ್ ಬಹಳ ಅದ್ಭುತವಾದಂಥ ಆರ್ಕೈವಿಸ್ಟ್. ಅವರು ಇತ್ತೀಚೆಗೆ ಒಂದು ಪುಸ್ತಕ ತಂದಿದ್ದಾರೆ. ಮಂಗಳೂರಿನ ನಾನು ನಿವೃತ್ತನಾದ ಮೇಲೆ ಮಂಗಳೂರಲ್ಲಿ ಈ ಬಾಸೆಲ್ ಮಿಷನ್ ಸಂಸ್ಥೆಯಲ್ಲಿ ನಾನು ಅಲ್ಲಿ ಒಂದು ರೀತಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಹಂಪಿ ವಿಶ್ವವಿದ್ಯಾಲಯದ ಯಾವುದೋ ಒಂದು ಕೆಲಸದ ಜೊತೆಗೆ ಇದನ್ನು ಮಾಡಿಕೊಂಡು ನಾನಿದ್ದೇನೆ. ಅಲ್ಲಿ ಆರ್ಕೈವ್ಸ್ ಇದೆ ನಮ್ಮಲ್ಲಿ, ಬಹಳ ಅದ್ಭುತವಾದ. ಅದು ಸರಿಯಾಗಿ ಸದ್ಬಳಕೆ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಹಳ ಒಳ್ಳೆಯ ಕಲಬುರ್ಗಿ ಸರ್ ಅವರು ನೋಡಿದ್ದಾರೆ. ವಿವೇಕರಯ್ಯವರು ನನಗಿಂತ ಅಲ್ಲಿ ಹೆಚ್ಚು ಈ ತುಳುವಿನಲ್ಲಿ ಒಂದು ಹೆಚ್ಚು ಹೊಕ್ಕು ಬಳಕೆ ಇದ್ದವರು. ಅವರು ಜರ್ಮನಿಯಲ್ಲಿ ಇದ್ದಾಗಲೂ ನನಗಿಂತ ಎಷ್ಟೋ ವಿಷಯಗಳು ನನಗೇನಿದ್ರು ಅಲ್ಲಿಂದ ಇಲ್ಲಿಗೆ ರವಾನೆಯಾದ ಮಾಹಿತಿಗಳನ್ನು ನಾನು ಹೇಳ್ತಾ ಇದ್ದೆ. ವಿವೇಕರಯ್ಯವರು ಬಹಳ 3 ವರ್ಷ ಜರ್ಮನಿಯಲ್ಲಿ ಇದ್ದವರು, ವೂಸ್ಬರ್ಗ್ ವಿಶ್ವವಿದ್ಯಾಲಯ, ಅವರು ನನಗಿಂತ ಹೆಚ್ಚು ಅಧಿಕೃತ ಮಾಹಿತಿಗಳು ಅವರಲ್ಲಿ ಇರಬಹುದು ಅಂತ ಭಾವಿಸಿದ್ದೇನೆ. ಇರಲಿ, ಅಲ್ಲಿ ಆ ಜೆಂಕಿನ್ಸ್ ಅವರು ಒಂದು ಅನೋಟೇಟೆಡ್ ಬಿಬ್ಲಿಯೋಗ್ರಫಿ ಆಫ್ ಬಾಸೆಲ್ ಅಂತ ಒಂದು ಪುಸ್ತಕ ತಂದಿದ್ದಾರೆ. ನಾನು ತರಲಿಕ್ಕೆ ಇಲ್ಲಿ ಮರೆತು ಹೋಯ್ತು. ಅದ್ಭುತವಾದಂತಹ ಒಂದು ಅನೋಟೇಟೆಡ್ ಅದರಲ್ಲಿ ಕನ್ನಡ ಮತ್ತೆ ತುಳುವಿಗೆ ಸಂಬಂಧಪಟ್ಟ ಹಾಗೆ ಬಾಸೆಲ್ನಲ್ಲಿ ಏನು ಮಾಹಿತಿ ಇದೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಒಂದು ಅನೋಟೇಟೆಡ್ ವಿವರಣಾತ್ಮಕ ಬಿಬ್ಲಿಯೋಗ್ರಫಿ ಇದೆ ಅಲ್ಲಿ ಪ್ರಕಟ ನಾವೇ ನಮ್ಮ ಸಂಸ್ಥೆಯಿಂದಲೇ ಅದು ಮಾಡಿದ್ದಾರೆ. ಎಷ್ಟು ಸೂಕ್ಷ್ಮ ಅಂತಂದ್ರೆ ಅವರು ಇದರ ಮುಖಪುಟ, ಇದರ ಉದ್ದ ಇಷ್ಟು, ಅಗಲ ಇಷ್ಟು, ಇದರ ಮುಖಪುಟ ಹರಿದು ಹೋಗಿದೆ, ಇದರಲ್ಲಿ ಇದ್ದವರ ಸಹಿ ಇದೆ, ಹೀಗೆಲ್ಲ ಅವರು ಅಷ್ಟು ಸೂಕ್ಷ್ಮಗ್ರಾಹಿಯಾಗಿ ಅದನ್ನು ಅವರು ಮಾತಾಡ್ತಾರೆ. ಅವರು ಬರೆದಂತಹ ವಿಷಯದಲ್ಲಿ ಅವರು ಬರೆದಂತಹ ಕೆಲವು ಭಾಷಾ ಅಲ್ಲಿನ ಇರುವ ರಿಪೋರ್ಟ್ಗಳನ್ನ, ಪತ್ರಗಳನ್ನ, ವಿಶೇಷವಾಗಿ ಜೋಹಾನ್ ಹಾನ್ಸ್ ಇವರಿಗೆ ಬರೆದಂತಹ ಕಟು ಪತ್ರಗಳು, ಇವರು ಹೆಚ್ಚು ಉತ್ತರ ಬರಿತಾ ಇರಲಿಲ್ಲ, ಇವರು ಏನು ಹೆಚ್ಚು ಉತ್ತರ ಕೊಡ್ತಾ ಇರಲಿಲ್ಲ. ಕೆಲಸ ಅದನ್ನ ಅವ್ರ ಹೆಂಡತಿ ಮಾತ್ರ, ಪೌಲಿನ್ ಐತ್ ಅಂತ, ಆಕೆ ಬಹಳ ಒಳ್ಳೆ ಹೆಂಗಸು. ಅವಳು ಮಕ್ಕಳನ್ನ ನೋಡ್ಕೊಳ್ಳೋದು, ಯಾಕಂದ್ರೆ ಇವರಿಗೆ ಬುದ್ಧಿ ಶೈಕ್ಷಣಿಕ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಬೆಂಬಲ ಕೊಡ್ತಾ ಇದ್ದದ್ದು ಪೌಲಿನ್ ಐತ್. ಆಕೆ 6 ವರ್ಷದಲ್ಲಿ ತೀರಿ ಹೋದ್ಲು. ಮತ್ತೆ ಇವರು ಜರ್ಮನಿಗೆ ಹೋಗ್ತಾರೆ, ಆತ ಅವರ ಹೆಂಡತಿಯ ತಂಗಿಯನ್ನು ಕರ್ಕೊಂಡು ಬರ್ತಾರೆ, ಮದುವೆ ಆಗ್ತಾರೆ, ಮತ್ತೊಬ್ಬ ಮಗ ಹುಟ್ಟುತ್ತಾನೆ. ಅಂತೂ ಆ ರೀತಿಯ ಮನುಷ್ಯ. ಇವರು ಅಲ್ಲಿದ್ದಾಗ ಇವರ ಪತ್ರಗಳನ್ನೆಲ್ಲ ಪೌಲಿನ್ ಜೆಂಕಿನ್ಸ್ ಮತ್ತು ಅವರ ಹೆಂಡತಿ ಭಾಷಾಂತರ ಮಾಡ್ತಾರೆ. ಎಲ್ಲವೂ ಆಗಿಲ್ಲ, ಕೆಲವು ಪತ್ರಗಳು ಭಾಷಾಂತರ ಆಗಿ ನಮಗೆ ಸಿಕ್ಕಿವೆ. ಅದು ಅವರು ಇಂಗ್ಲಿಷ್ನಲ್ಲಿ ಮಾಡಿದ್ರು, ಅದನ್ನು ನಾನು ಕನ್ನಡಕ್ಕೆ ಮಾಡಿ ಇಟ್ಕೊಂಡಿದ್ದೇನೆ. ಪೌಲ್ ಜೆಂಕಿನ್ಸ್ ಅವರು ಕೆಲವು ಪತ್ರಗಳು ಅಲ್ಲಿಂದ ಅವರ ಪತ್ರ ವ್ಯವಹಾರಗಳು, ಮತ್ತು ಅವರ ಹೆಂಡತಿ ಜೆನಿಫರ್ ಜೆಂಕಿನ್ಸ್ ಅನ್ನತಕ್ಕಂಥವರು ಜರ್ಮನಿಯಲ್ಲಿರುವ ಕುಟುಂಬಸ್ಥರಿಗೆ ಬರೆದ ಪತ್ರಗಳು. ಈ ಕುಟುಂಬಸ್ಥರಿಗೆ ಬರೆದ ಪತ್ರಗಳಿವೆಯಲ್ಲ, ಬಹಳ ಅದ್ಭುತವಾಗಿದೆ. ಅದರಲ್ಲಿ ಏನು ಅಂತಂದ್ರೆ, ಈ ಕಿಟ್ಟೆಲ್ಲ ಮೌನವ್ರತಧಾರಿ, ಆದ್ರೆ ಅವರ ಕಷ್ಟಗಳನ್ನೆಲ್ಲ ಹೆಂಡತಿ ತನ್ನ ಬಂಧುಗಳಿಗೆ ಪತ್ರ ಬರೀತಿದ್ರು. ಅದರಲ್ಲಿ ಅವ್ರು ಯಾವ್ಯಾವ ಜೋಹಾನಸ್ ಹಾನ್ಸ್ ಯಾವ ತರ ಬರೀತಿದ್ದ, ಇವರು ಅದಕ್ಕೆ ಮೌನವಾಗಿ. ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ಮಂಗಳೂರಿನಲ್ಲಿ ಅವರಿಗೆ ದೊಡ್ಡ ಕೆಲಸ ಕೊಟ್ಟದಂದ್ರೆ ಆರಂಭದಲ್ಲಿ ಅವರು ಅಲ್ಲಿ ಇಲ್ಲಿ ಅವ್ರನ್ನ ಎಲ್ಲಿಗೆ, ಹುಬ್ಬಳ್ಳಿ, ಧಾರವಾಡ, ಅಲ್ಲಿಂದ ಮಂಗಳೂರಿಂದ ಕೇಟಿಂದ ಉದಕ ಮಂಡಲ, ಅಲ್ಲಿಂದ ಮಡಿಕೇರಿ, ಈ ಮಧ್ಯದಲ್ಲಿ 2 ಬಾರಿ ಜರ್ಮನಿಗೆ, ಪುನಃ ಮಂಗಳೂರಿಗೆ, ಎಷ್ಟು ಕಡೆಗೆ ಓಡಾಡಿಸಿದ್ದಾರೆ ಅವರನ್ನ ಅಂತಂದ್ರೆ
ಒಂದು ರೀತಿಯ ಪನಿಷ್ಮೆಂಟ್ ಒಬ್ಬ ನಿಷ್ಠ ಅಧಿಕಾರಿಗೆ ಅನೇಕ ಬಾರಿ ಪ್ರಾಮಾಣಿಕರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ನೋಡಿ. ಹಾಗೆ ಕಿಟ್ಟಲರಿಗೆ ಹಿಂಸೆಯನ್ನೇ ಮೇಲೆ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಜನ. ಅಂತ ಸಂದರ್ಭದಲ್ಲಿ ಅವರು ತಾನು ಒಬ್ಬ ಹಿಂದೂ ಜೊತೆಗೆ ಇರ್ತೇನೆ ಅನ್ನತಕ್ಕಂಥದ್ದು ಅದನ್ನ ಆ ವಿಷಯ. ಆಮೇಲೆ ತಾನು ಅದೇ ಕ್ರಿಶ್ಚಿಯನ್ ಮತ್ತು ಕ್ರಿಶ್ಚಿಯನೇತರ ಭಾರತೀಯರನ್ನ ಇಟ್ಟುಕೊಳ್ಳುವಂತ ಸಂಬಂಧದ ಬಗ್ಗೆ ಆಕ್ಷೇಪ. ಇನ್ನು ಆಮೇಲೆ ಅವ್ರದ್ದು ಇನ್ನೊಂದು ಬಹಳ ದೊಡ್ಡ ನನಗೆ ಗುಣ ಅಂತಂದ್ರೆ, ಅವರು ಕೆಲವು ಕಡೆಗಳಲ್ಲಿ ಹಿಂದೂ ಧರ್ಮವನ್ನ ಅದನ್ನು ಸಹಜ ಬಿಡಿ, ಅದು ಅವರು ಒಂದು ಇದು ದೊಡ್ಡ ಒಂದು ಪುಸ್ತಕ ಜರ್ಮನ್ ಭಾಷೆಯಲ್ಲಿ ಲಿಂಗಾರಾಧನೆ ಮೇಲೊಂದು ಪುಸ್ತಕ ಜರ್ಮನ್ ಭಾಷೆಯಲ್ಲಿ ಬರೀತಾರೆ. ಅದನ್ನು ನಮ್ಮ ಸಂಸ್ಥೆಯವರು ನಾವು ಪ್ರೊಫೆಸರ್ ಎನ್ ಟಿ ಭಟ್ ಅಂತ ಉಡುಪಿಯಲ್ಲಿ ಒಬ್ಬರಿದ್ದಾರೆ, ಅವರಿಂದ ಭಾಷಾಂತರ ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ಇಟ್ಕೊಂಡಿದ್ದೇವೆ ಲಿಂಗಾರಾಧನೆ ಮೇಲೆ. ಅಲ್ಲಿ ಬರೆಯುವ ಹೊತ್ತಿಗೆ ಅವರ ನಿರ್ಣಯಗಳನ್ನ ಎಷ್ಟರ ಮಟ್ಟಿಗೆ ಸಮರ್ಪಕ, ಎಷ್ಟೋ ವಿಷಯಗಳಲ್ಲಿ ನನಗೆ ಮಾರ್ಗದರ್ಶನ ಸಿಕ್ಕಿದ್ದು ವೆಂಕಟಾಚಲ ಶಾಸ್ತ್ರಿ ಅವರ ಲೇಖನದಿಂದ. ವೆಂಕಟಾಚಲ ಶಾಸ್ತ್ರಿ ಅವರು ಈ ವಿಷಯದಲ್ಲಿ ಸ್ವಲ್ಪ ಅಧ್ಯಯನ ಮಾಡಿದ್ದಾರೆ. ಅವರ ನಿಲುಮೆಗಳು ನಮ್ಮ ಚರಿತ್ರೆಕಾರರನ್ನ ಶೆಟ್ಟರ್ ಅಂತವರು ನೋಡಿದರೆ ಖಂಡಿತ ಇದರಲ್ಲಿ ಆಕ್ಷೇಪ ಮಾಡಿಯೇ ಮಾಡ್ತಾರೆ. ಯಾಕಂದ್ರೆ ಅವರ ನಿಲುಮೆ 100 ವರ್ಷ 150 ವರ್ಷಗಳ ಹಿಂದೆ ಹಳೆಯ ನಿಲುಮೆ, ಹಾಗೆ ಸಿಕ್ಕಿದ ಆಕರ ಗ್ರಂಥಗಳು, ಅದನ್ನೆಲ್ಲ ನೋಡಿದ್ರೆ ನಮಗೆ ಹಾಗೆ ಕೆಲವೊಮ್ಮೆ ಕ್ರೈಸ್ತ ಧರ್ಮದ ಬಗೆಗೆ ಅತಿ ಒಲವನ್ನು ತೋರಿಸಿದ್ರು ಕೂಡ ಉದಾರವಾದಿಯಂತಹ ಮಾತುಗಳು ನೋಡಿ. ಒಂದು ಮಾತು ಅವರು ನೀನು ಹೀಗೆ ಮಾಡಿದರೆ ಪ್ರಭು ಯೇಸು ನಿನ್ನನ್ನು ಕ್ಷಮಿಸಲಾರ ಅಂತೆಲ್ಲ ಬರೀತಾರೆ. ಪ್ರಭು ಯೇಸು ಅಸಾಧಾರಣೇನೂ ಆಗಿರಲಿಲ್ಲ, ತನ್ನ ಸ್ವಂತ ಅಧಿಕಾರದ ನೆಲೆಯಲ್ಲಿ ಎಂದೂ ಕಾರ್ಯವ್ಯಾಸಗಿದ್ದಿಲ್ಲ. ಈ ತರದಲ್ಲಿ ಆತರ ಮಾತುಗಳನ್ನ ಬರೆಯತಕ್ಕಂಥದ್ದು. ಇನ್ನು ಭಾರತೀಯ ಅವರಿಗೆ ಅವರು ಬಹಳ ಒಳ್ಳೆಯ ಒಂದು ಸೃಜನಶೀಲ ಕಾವ್ಯ ಬರೀತಾರೆ. ಕಥಾಂತರ ಅಂತ ಅದ್ರ ಕಥಾಮಾಲೆ ಅಂತ ಹೆಸರು. ಆ ಕಥಾಮಾಲೆಯಲ್ಲಿ ಅದು ಕ್ರಿಸ್ತನ ಬದುಕಿನ ಘಟನೆಗಳನ್ನು ಆಧರಿಸಿದಂತ ಒಂದು ಕಾವ್ಯ. ಆ ಕಾವ್ಯದ ಒಂದು ಆರಂಭದ ಭಾಮಿನಿ ಷಟ್ಪದಿ, ಎರಡನೇ ಭಾಗ 2ನೇ ಅಧ್ಯಾಯ ಭಾಮಿನಿ ಷಟ್, 3ನೇದು ಪೂರ್ವಿ ರಾಗ ಅಂದರೆ ಅವರು ಚೆನ್ನಾಗಿ ಪುರಂದರದಾಸರನ್ನ ಕನಕದಾಸರನ್ನ ಓದ್ಕೊಂಡಿದ್ದಾರೆ. ಆದ ಕಾರಣ ಆ ಲಯ ಪೂರ್ವಿ ಅಟ್ಟತಾಳ ಪೂರ್ವಿ ರಾಗದಲ್ಲಿ ಅವರು ಬರಿತಾ ಹೋಗ್ತಾರೆ. ಕೊನೆಗೆ ಪ್ರತಿಯೊಂದರಲ್ಲೂ ಕೂಡ ಕೊನೆಗೆ ಒಂದು ಅದಕ್ಕೆ ಇನ್ಫರೆನ್ಸ್ ಕೊಡ್ತಾರೆ. ಆ ಭಾಗಕ್ಕೆ ಹೀಗೆ, ಇದಕ್ಕೆ ನನ್ನ ಅಭಿಪ್ರಾಯ ಹೀಗೆ ಅಂತ ಪದ್ಯದಲ್ಲೇ ಅವರು ಕೊಡ್ತಾ ಹೋಗ್ತಾರೆ. ಅದರ ಆ ಸಂದರ್ಭದಲ್ಲಿ ಒಂದು ಪತ್ರ ಬರೀತಾರೆ ಅವರು. ಏನಂತಂದ್ರೆ, ನಾವು ಇವತ್ತು ಧರ್ಮಶಾಲೆ ಮಂಗಳೂರಿನಲ್ಲಿ ನಾವು ನಮ್ಮ ಧರ್ಮಶಾಲೆ ಏನ್ ಹೇಳ್ತಾರೆ, ಕಾಲೇಜ್ ಆಫ್ ಥಿಯಾಲಜಿ, ಅಲ್ಲಿ ಏನು ಗಮನಿಸ್ತಾ ಇದ್ದೇವೆ ಅಂದ್ರೆ, ನಮ್ಮ ಚರ್ಚ್ಗಳಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದ್ರೆ ಜರ್ಮನ್ ಶೈಲಿಯ ಹಾಡುಗಳನ್ನ, ಕನ್ನಡ ಹಾಡುಗಳನ್ನ ಹಾಡಿಸ್ತಾ ಇದ್ದೇವೆ. ಇದು ಸರಿಯಲ್ಲ. ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಚರ್ಚ್ಗಳಲ್ಲಿ ನಾವು ಭಾರತೀಯ ಸಂಗೀತ, ಭಾರತೀಯ ಛಂದಸ್ಸಿನಲ್ಲಿ ರಚಿಸಿದ ಭಾರತೀಯ ಸಂಗೀತವನ್ನು ಅಳವಡಿಸಬೇಕು. ನಮ್ಮ ವಿದೇಶದ ಉಪಕರಣಗಳು ಬೇಡ, ನಮಗೆ ಭಾರತೀಯ ಸಂಗೀತವನ್ನು ಅಳವಡಿಸಬೇಕು. ಇವತ್ತಿಗೂ ಮಂಗಳೂರಿನ ಬಾಸೆಲ್ ಮಿಷನ್ನ ಚರ್ಚಿನಲ್ಲಿ, ಅವರ ಒಳ ಚರ್ಚಿನಲ್ಲಿ, ಸಾರ್ವಜನಿಕ ಚರ್ಚಿನಲ್ಲ, ನಮ್ಮ ಭಾರತೀಯ ರೀತಿಯ ಸಂಗೀತ ಭಜನಾ ಪರಂಪರೆಯಲ್ಲೇ ಅವರ ಹಾಡುಗಳನ್ನು ಹಾಡಲಾಗ್ತಾ ಇದೆ ಇಲ್ಲಿ. ಆದ ಕಾರಣ ನಮ್ಮ ಮಕ್ಕಳಿಗೆ, ನಮ್ಮ ಶಾಲೆಯ ಅವರ ಧರ್ಮಶಾಸ್ತ್ರದ ಕಲಿಯುವ ಹುಡುಗರಿಗೆ ಏನು ಮಾಡಬೇಕು ಅಂದ್ರೆ, ಅವರಿಗೆ ಕನ್ನಡ ಛಂದಸ್ಸನ್ನ, ಅಂದ್ರೆ ಇಂಡಿಯನ್ ಮೀಟರ್ ಅಂತ ಅಂತಾರೆ, ಕರ್ನಾಟಕ ಛಂದಸ್ಸನ್ನ, ಕನ್ನಡ ಛಂದಸ್ಸನ್ನ ಕಡ್ಡಾಯವಾಗಿ ಕಲಿಸಬೇಕು. ಯಾಕೆ ಅಂತಂದ್ರೆ ಅವರಿಂದ ಮುಂದೆ ಹಾಡು ಸೃಜನ ರಚನೆಗಳಾಗುವಾಗ ಆಗ ಏನಾಗುತ್ತೆ ಅಂತಂದ್ರೆ, ಅದು ಭಾರತೀಯತೆಯನ್ನ ಅಥವಾ ಕರ್ನಾಟಕದ ಸಂದರ್ಭದಲ್ಲಿ ರಚನೆ ಆದಾಗ ಅದಕ್ಕೆ ಯೋಗ್ಯ ಬೆಲೆ ಬರ್ತದೆ, ಹಾಗೆ ಮಾಡಬೇಕು ಅನ್ನತಕ್ಕಂಥ ಮಾತನ್ನು. ಆದ್ರೆ ಅದಕ್ಕೆ ಒಪ್ಪಲಿಲ್ಲ ಅವ್ರ ಮೇಲಿನವ್ರು ಒಪ್ಪಲಿಲ್ಲ. ಅದಕ್ಕೆ ಇವರು ತಂತ್ರಗಾರ ಇವರು ತಂತ್ರ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಪುಸ್ತಕ ಮಾಡ್ತಾರೆ. ಆ ಪುಸ್ತಕದಲ್ಲಿ ಕನ್ನಡ ಹಾಡುಗಳನ್ನು ಕೊಡ್ತಾರೆ ಜರ್ಮನ್ ನೋಟಿನಲ್ಲಿ, ಅದರ ಲಯ ಪದ್ಧತಿಯಲ್ಲಿ. 2ನೇ ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕನ್ನಡದ ಲಯದ ಕೀರ್ತನೆಯ ರೂಪದ ಹಾಡುಗಳನ್ನು ಕೊಡ್ತಾರೆ. ಹಾಗೆ ಹೇಳಿದವ್ರು ಗೊತ್ತಾಗೋದಿಲ್ಲ, ಎಪ್ರೂವ್ಡ್ ಅಂತ ಹೇಳ್ಬಿಡ್ತಾರೆ ಅಂತ ಹೇಳಿ ಇವರು ಈ ತಂತ್ರವನ್ನ ಮಾಡಿದ್ರು. ಹಾಗಾಗಿ ಯಶಸ್ವಿ ಅವರು ಆದ್ರು. ನಮಗೆ ಒಂದು ಒಳ್ಳೆಯ ಪುಸ್ತಕ ಇತ್ತೀಚೆಗೆ ಬಂದಿದೆ. ಅದು ಆನ್ ಇಂಡಿಯನ್ ಟು ದಿ ಇಂಡಿಯನ್ಸ್ ಆನ್ ದಿ ಇನಿಷಿಯಲ್ ಫೇಲ್ಯೂರ್ ಅಂಡ್ posthumous ಸಕ್ಸೆಸ್ ಆಫ್ ದ ಮಿಷನರಿ ಫರ್ಡಿನೆಂಡ್ ಕಿಟ್ಟೆಲ್ ಅಂತಕ್ಕಂಥದ್ದು, ಎಡಿಟೆಡ್ ಬೈ ರೀನ್ಹಾರ್ಡ್ ವೆಂಟ್ ಅನ್ನತಕ್ಕಂಥವರು. ಇದು ಜರ್ಮನ್ ಭಾಷೆ ಮತ್ತು ಇಂಗ್ಲಿಷ್ ಭಾಷೆ, 2 ಭಾಷೆಗಳಲ್ಲಿ ಈ ಪುಸ್ತಕ ಇದೆ. ಇದರಲ್ಲಿ ನಮಗೆ ಅತ್ಯಂತ ಅಪರೂಪದ ಮಾಹಿತಿಗಳು ಸಿಗುತ್ತವೆ. ಇನ್ನೂ ಕೂಡ ನನಗೆ ತಿಳಿದ ಹಾಗೆ ಇನ್ನೂ ಕೂಡ ಜರ್ಮನಿಯಲ್ಲಿ ಬಾಸೆಲ್ನಲ್ಲಿ ಬಹಳ ಅಪರೂಪದ ಮಾಹಿತಿಗಳನ್ನ, ಎಲ್ಲ ಮಾಹಿತಿಗಳು ಹೇಳಿಲ್ಲ, ಕೆಲವರ ಪತ್ರ ವ್ಯವಹಾರಗಳು. ಒಂದು ಪತ್ರ ನನಗೆ ಬಹಳ ಫೀಲಿಂಗ್ ಆದಂತ ಒಂದು ಪತ್ರ ಬರೀತಾರೆ. ಇಷ್ಟೆಲ್ಲ ದಿನಕ್ಕೆ 18 ಗಂಟೆಗಳ ಕಾಲ ಪ್ರೆಸ್ಸಿನಲ್ಲಿ ನನ್ನ ಗಂಡ ದುಡಿತಾ ಇದ್ರು ಕೂಡ ನಮ್ಮ ಮೇಲಧಿಕಾರಿಗಳಿಗೆ ನಮ್ಮ ಮೇಲೆ ಕರುಣೆ ಬರುವುದಿಲ್ಲವಲ್ಲ, ಹೀಗೆ ದುಡಿದ್ರೆ ಅವರು ಇನ್ನು ಹೆಚ್ಚು ವರ್ಷ ಬದುಕಲಾರರು ಅಂತಕ್ಕಂಥ ಪತ್ರಗಳು ಎಲ್ಲ ಅವರ ಬಗ್ಗೆ ಬರೀತಾರೆ. ಆಮೇಲೆ ಅವರ ಕೆಲಸ ಟ್ರಾನ್ಸ್ಲೇಷನ್, ಅದ್ಭುತವಾದಂತಹ ಟ್ರಾನ್ಸ್ಲೇಷನ್ಗಳನ್ನ, ಭಾರತೀಯ ಇದು ಹಿಸ್ಟ್ರಿ ಆಫ್
ಈ ಇಂಡಿಯನ್ ಏನು ಭಾರತ ದೇಶದ ಚರಿತ್ರವು, ಇಂಗ್ಲೆಂಡ್ ದೇಶದ ಚರಿತ್ರವು, ಅದರ ಭಾಷೆಗೆ ನಾನು ಕಪ್ಪ ಕೊಡಬೇಕು ಅವರಿಗೆ. ಆ 19ನೇ ಶತಮಾನದ ಕೊನೆಗೆ ಅವರು ಆ ಇಂಗ್ಲಿಷಿನ 2 ದೊಡ್ಡ ಬೃಹತ್ ಸಂಪುಟಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಬಳಸಿದ ಭಾಷೆ ಇದೆಯಲ್ಲ, ಅದು ಅದ್ಭುತವಾದದ್ದು. ಬಹುಶಃ ನಮಗೆ ಕೂಡ ಅನುಕರಣೀಯವಾದದ್ದು. ಇಷ್ಟು ಮಾತ್ರ ಅಲ್ಲ, ಅವರ ಆ ಕಥೆಗಳನ್ನು ಅವರು ಬಳಸಿದ್ದು, ಅವನ್ನೆಲ್ಲ ಬಳಸುವಾಗ ಅವರ ಔದಾರ್ಯ ಅನೌದಾರ್ಯ ಎರಡನ್ನೂ ಕೂಡ ನಾವು ಹೊಸಗನ್ನಡ ಗದ್ಯದ ಸಂದರ್ಭದಲ್ಲಿ ಕೂಡ ಅವರ ಕ್ರೈಸ್ತ ಸಭಾ ಚರಿತ್ರೆ ಬೃಹತ್ ಗ್ರಂಥವನ್ನು ಕೂಡ ನಾವು ಗಮನಿಸಬೇಕು. ನನ್ನ ಮಾತನ್ನ ಎಲ್ಲಾ ವಿಷಯಗಳನ್ನ ನನಗೆ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕೆ ವಂದನೆ. ಈಗ OL ನಾಗಭೂಷಣ ಸ್ವಾಮಿ ಅವರು ಬದಲಾಗುತ್ತಿರುವ ಓದಿನ ದಾರಿಗಳ ಬಗ್ಗೆ ವಿಚಾರಗಳನ್ನ ಹೇಳಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಓದುವುದು ಒಂದು ಪಲಾಯನ, ಓದುವುದು ಒಂದು ಹುಚ್ಚು, ಓದುವುದು ಒಂದು ಆವೇಶ, ಓದೋದು ಒಂದು ರೋಗ, ಓದುವುದು ಒಂದು ಕರ್ತವ್ಯ, ಓದುವುದು ಒಂದು ಉದ್ಯೋಗ. ಎಷ್ಟು ದಾರಿಗಳಿವೆ ಓದೋದಕ್ಕೆ? ಬದಲಾಗುತ್ತಿರುವ ಓದಿನ ದಾರಿಗಳು. ಗೆಳೆಯ ಕೆ ಸತ್ಯನಾರಾಯಣ್ ಮಾತಾಡಬೇಕಾಗಿತ್ತು. ಬಹುಶಃ ನನ್ನ ಹೆಸರಿನಲ್ಲಿ ಓ ಅಂತಿರೋದ್ರಿಂದ ನನಗೆ ಅದು ಒಂದು ಗಂಟು ಬಿದ್ದಿದೆ. ನನ್ನ ಒಟ್ಟು ಮಾತುಗಳು 3 ಅಂಶಗಳನ್ನು ಆಧರಿಸಿದ್ದು. ಒಂದು, ವೈಯಕ್ತಿಕವಾದ ಓದಿನ ದಾರಿಗಳಲ್ಲಿ ಆಗುವ ಬದಲಾವಣೆ. ಎರಡನೇದು, ಓದಿನ ಸಾಮಗ್ರಿ ಮತ್ತು ಓದಿನ ತಂತ್ರಜ್ಞಾನ ಇವುಗಳ ಮುಖಾಂತರ ಆಗುವ ಬದಲಾವಣೆ. ಮತ್ತು ಮೂರನೇದು, ಓದು ಮತ್ತು ಬರಹ ಇವೆರಡರ ಮುಖಾಂತರ ಇಡೀ ಮನುಷ್ಯ ನಾಗರಿಕತೆಯನ್ನು ನೋಡ್ತಾ ಹೋದರೆ ಒಟ್ಟು ಮನುಷ್ಯ ನಾಗರಿಕತೆಯಲ್ಲೇ ಆಗಿರುವ ಬದಲಾವಣೆಗಳು. ಈ 3 ಸಂಗತಿಗಳನ್ನು ನಾನು ತಮ್ಮೆಲ್ಲರ ಮನಸ್ಸು ಒಪ್ಪುವ ಹಾಗೆ ವಿವರಿಸಬೇಕಾದರೆ ಸುದೀರ್ಘವಾದ ಹಲವಾರು ದಿನಗಳ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನೇ ಮಾಡಬೇಕಾಗಿತ್ತು. ಹಾಗೆ ಮಾಡೋದಿಲ್ಲ. ವಿಷಯಗಳನ್ನು ಹೇಳ್ತೇನೆ, ಆಮೇಲೆ ಯೋಚನೆ ಮಾಡಿ. ಮೊದಲನೇದು, ಓದು ಎಂಥ ವಿರೋಧಾಭಾಸದ್ದು ಅಂದರೆ, ಅದಕ್ಕೆ ಹೇಳಿದ್ದು ಓದು ಒಂದು ರೋಗ, ಓದು ಒಂದು ಪಲಾಯನ ಇತ್ಯಾದಿ ಎಲ್ಲ ಹೇಳ್ತಾ ಹೊರಟೆ. ಜಗತ್ತಿನ ಯಾವ ಭಾಷೆಯಲ್ಲೂ ಕೂಡ ಓದಿನ ಪರವಾಗಿ ಇರುವ ಗಾದೆಗಳು ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಓದಿ ಓದಿ ಬರುಳಾದ ಕೂಜೆ ಭಟ್ಟನಿಂದ ಹಿಡಿದು ಯಾವ ಗಾದೆಯೂ ಕನ್ನಡದಲ್ಲಿ ಅಥವಾ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಬಹುಶಃ ಓದನ್ನ ಸಮರ್ಥಿಸುವಂತ ಗಾದೆಗಳು ಇಲ್ಲ. ಎರಡನೆಯದು, ಸಾಕ್ರೆಟಿಸ್ ಅನ್ನುವ ಮನುಷ್ಯ, ಗ್ರೀಕ್ ತತ್ವಜ್ಞಾನಿ, ಅವನು ಓದಿಗೆ ವಿರುದ್ಧವಾಗಿದ್ದ, ಬರವಣಿಗೆಗೂ ವಿರುದ್ಧವಾಗಿದ್ದ. ಬರವಣಿಗೆ ಇಲ್ಲದೆ ಓದೇ ಇಲ್ವಲ್ಲ. ಅವನು ಹೇಳ್ತಾನೆ, ಬರವಣಿಗೆ ಅತ್ಯಂತ ಅಪಾಯಕಾರಿಯಾದದ್ದು. ಯಾಕೆ ಅಂದರೆ ಅದು ನೆನಪಿನ ಶಕ್ತಿಯನ್ನು ಹಾಳು ಮಾಡುತ್ತೆ. ಎರಡನೆಯದು, ಅವನು ಕೊಡುವ ಕಾರಣ ನಾವು ಊಹಿಸೋಕ್ಕೂ ಆಗಲ್ಲ. ಬರೆದಿಟ್ರೆ ಅದು ಅಪಾತ್ರರ, ಅಯೋಗ್ಯರ ಕೈಗೂ ಸಿಗುತ್ತೆ. ಅದಕ್ಕೆ ಡಿಸ್ಟಿಂಕ್ಷನ್ ಇರೋದಿಲ್ಲ. ಆ ಕಾರಣಕ್ಕೆ ಬರವಣಿಗೆಯನ್ನು ಮಾಡಬಾರದು. ಸತ್ಯವನ್ನು ತಿಳಿಯುವುದಕ್ಕೆ ಇರುವ ಏಕೈಕ ದಾರಿ ಅಂತಂದ್ರೆ ಮನುಷ್ಯರು ಪರಸ್ಪರ ಮಾತಾಡಿಕೊಂಡು, ಸಂವಾದ ಮಾಡಿಕೊಂಡು, ಚರ್ಚೆ ಮಾಡಿಕೊಂಡು ಆ ಮುಖಾಂತರ ಸತ್ಯ ತಿಳಿಯಬೇಕೆ ಹೊರತು ಬರವಣಿಗೆಯ ಮೂಲಕ ಅಲ್ಲ, ಓದುವ ಮೂಲಕ ಅಲ್ಲ ಅನ್ನೋದು ಸಾಕ್ರೆಟಿಸ್ ಮಾತು. ಆದರೆ ವಿರೋಧಾಭಾಸ ಯಾಕೆ ಅಂದರೆ, ಸಾಕ್ರೆಟಿಸ್ ಆಗಿ ಹೇಳ್ದ ಅಂತ ನಮಗೆ ಗೊತ್ತಾಗ್ತಿರೋದು ಅದನ್ನ ಬರೆದಿಟ್ಟಿದ್ರಿಂದಲೇ, ನಾವು ಓದಿದ್ರಿಂದಲೇ. ಇದು ಓದಿನ ಬಹಳ ದೊಡ್ಡ ವಿರೋಧಾಭಾಸ. ಬರವಣಿಗೆ ಮತ್ತು ಓದು ಎರಡೂ ಒಂದಕ್ಕೊಂದು ಬಿಡಿಸಲಾಗದ ಹಾಗೆ ಇದೆ ಅಂದುಕೊಂಡ್ರೂ ಕೂಡ ಎರಡೂ ಪರಸ್ಪರ ವಿರುದ್ಧವಾದ ಸಂಗತಿಗಳು ಹೌದು. ಬರವಣಿಗೆಯನ್ನ ಒಂದು ಸ್ಕಿಲ್ ಅಂತ ಕರೀತಾರೆ, ಕೌಶಲ. ಆದರೆ ಓದುವುದು ಒಂದು ಸಾಮರ್ಥ್ಯ, ಒಂದು ಫ್ಯಾಕಲ್ಟಿ. ನಮಗೆ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ, ಗಿರಡ್ಡಿ ಅವರಿಗೆ ಮಾತು ಹೇಳಿದ ಮೇಲೆ ಹುಡುಕೊಂಡು ಹೋಗಿ ಒಂದು ಪುಸ್ತಕ ಸಂಪಾದಿಸ್ಕೊಂಡು ಓದಿದೆ. ಅದರ ಹೆಸರು ಹಿಸ್ಟ್ರಿ ಆಫ್ ರೀಡಿಂಗ್ ಅಂತ. ಓದುವುದರ ಚರಿತ್ರೆ. ಅವನು ಬಹಳ ಚೆನ್ನಾಗಿ ಹೇಳ್ತಾನೆ, ಈ ಓದೋದು ಎಂಥ ದೊಡ್ಡ ಪವಾಡ.
ಬರವಣಿಗೆ ಎಂಥ ದೊಡ್ಡ ಪವಾಡ ಅಂದರೆ, ನಿಮ್ಮ ಕುತೂಹಲಕ್ಕೆ ಮಾತು, ಮನುಷ್ಯ ಹುಟ್ಟಿ ಸುಮಾರು 6 ಲಕ್ಷ ವರ್ಷಗಳೇ ಆಗಿರ್ಬೋದು, ಅಥವಾ 60,000. ಆ ಸೊನ್ನೆಗಳಿಗೆ ಬೆಲೆ ಇಲ್ಲ ಹಳೆ ಕತೆ ಹೇಳುವಾಗ. ಆದರೆ ಬರವಣಿಗೆ ಹುಟ್ಟಿ ಸುಮಾರು 6,000 ವರ್ಷ ಆಯಿತು ಅಂತಾರೆ. ಆ ಬರವಣಿಗೆ ಅದು ಏನು ನಾವು ಈ ಥರದ ಬರವಣಿಗೆ ಅಲ್ಲ. ದಾಖಲೆಗಳು ಸಿಗಕ್ಕೆ ಶುರುವಾಗೋದು ನಮಗೆ ಸುಮಾರು ಕ್ರಿಸ್ತ ಪೂರ್ವ 1700 ಸುಮಾರಲ್ಲಿ. ಸುಮೇರಿಯಾದ್ದು ಒಂದು ಕತೆ ಹೇಳ್ತೀನಿ ನಿಮಗೆ. ಒಂದು ಬರವಣಿಗೆ ಸಿಕ್ಕಿದೆ, ಅಲ್ಲಿ ಸುಮಾರು 2,000 ಚಿಲ್ಲರೆ ಪತ್ರ ವ್ಯವಹಾರಗಳ ದಾಖಲೆ ಸಿಕ್ಕಿವೆ. ಬರವಣಿಗೆ ಆಗಲೇ ಇತ್ತು, ಓದ್ತಾ ಇದ್ರು. ಅದರ ಕಥೆ ಏನಪ್ಪ ಅಂದರೆ, ಆಗ ಬರವಣಿಗೆಯನ್ನು ಬಳಸ್ತಾ ಇದ್ದಿದ್ದು ಲೆಕ್ಕ ಇಡಕ್ಕೆ. ಯಾರಿಂದ ಎಷ್ಟು ದುಡ್ಡು ಬರಬೇಕು, ಎಷ್ಟು ಪಲ್ಲ ಅಕ್ಕಿ ಎಲ್ಲಿಗೆ ಹೋಯಿತು, ಯಾರಿಂದ ಎಷ್ಟು ಬಡ್ಡಿ, ಇಂಥ ಲೆಕ್ಕಕ್ಕೆ. ಬಹುಶಃ ಲೆಕ್ಕಣಿಕೆ ಅನ್ನೋ ಪದ ಬಂದದ್ದೇ ಲೆಕ್ಕ ಬರ್ಕೊಳಕ್ಕೆ ಅಂತಿದ್ದಿದ್ರು. ಆ ಥರದ ಪತ್ರ ಇದೆಯಲ್ಲ, ಅದರಲ್ಲಿ ಒಂದು ಪತ್ರ ಹೇಳುತ್ತೆ, ಒಬ್ಬ ವ್ಯಾಪಾರಿ ಇನ್ನೊಬ್ಬ ವ್ಯಾಪಾರಿಗೆ ಬರೆದಿದ್ದು, ನಾನು ನಿನ್ನನ್ನು ನಂಬಿ ನಿನ್ನಿಂದ ಹಿತ್ತಾಳೆ ತರಿಸ್ಕೊಂಡೆ, ಆದರೆ ನೀನು ಸಪ್ಲೈ ಮಾಡಿದ ಮಾಲು ಚೆನ್ನಾಗಿಲ್ಲ, ನಾನು ಕಳಿಸಿದವರಿಗೆ ಕೂಡ ನೀನು ದುಡ್ಡು ಕೊಟ್ಟಿಲ್ಲ, ನೀನು ಹೀಗೆ ವ್ಯಾಪಾರ ಮಾಡಿದರೆ ಇನ್ನು ಮುಂದೆ ನಾನು ನಿನ್ನ ಜೊತೆಲಿ ವ್ಯವಹಾರ ಮಾಡೋದಿಲ್ಲ ಅಂತ ಒಂದು ಕಾಗದ ಬರೀತಾನೆ. ಅದು ಕ್ರಿಸ್ತ ಪೂರ್ವ 1700. ಬರವಣಿಗೆ ಆಗ ಬಳಕೆ ಆಗ್ತಿದ್ದಿತ್ತು. ಬಹುಶಃ ಈಗಲೂ ನಮ್ಮಲ್ಲಿ ಬಹುಸಂಖ್ಯಾತ ಜನ ಬರವಣಿಗೆಯನ್ನು ಬಳಸೋದು ಲೆಕ್ಕಾಚಾರಕ್ಕೆ, ಹಾಲಿನ ಲೆಕ್ಕ, ದಿನಸಿ ಲೆಕ್ಕ, ದುಡ್ಡಿನ ಲೆಕ್ಕ, ಇಂಥವಕ್ಕೆ. ಆದರೆ ಇಂಥದ್ದಕ್ಕೋಸ್ಕರ ಹುಟ್ಟಿಕೊಂಡ ಬರವಣಿಗೆಯನ್ನ ಮನುಷ್ಯನ ಮನಸ್ಸಿನ ಭಾವನೆಗೂ ಹೇಳಬಹುದು ಅಂತ ವಿಸ್ತರಿಸಿಕೊಂಡಿದ್ದು ಒಂದು ದೊಡ್ಡ ಪವಾಡ. ಆ ಪವಾಡ ಈಜಿಪ್ಟ್ನಲ್ಲೇ ನಡೀತು. ಆದರೆ ತಮಾಷೆ ಏನು ಅಂದರೆ, ಹಾಗೆ ಹೇಳಿದ ಮಾತನ್ನ ಈ ಹೊತ್ತು ನಾವು ಓದ್ತಾ ರೋಮಾಂಚನ ಅನುಭವಿಸ್ತಾ ಅಳುತ್ತಾ ನಗುತ್ತಾ ಏನೇನೋ ಆಗ್ತೀವಲ್ಲ, ಈ ಓದುವ ಪ್ರೋಸೆಸ್ಗೂ ಬರವಣಿಗೆಗೂ ಏನು ಸಂಬಂಧ? ಒಂದು ಸ್ಕಿಲ್ಲು, ಒಂದು ಫ್ಯಾಕಲ್ಟಿ ಅಂದೆ. ತಮಾಷೆ ಅಂದರೆ, ಬರವಣಿಗೆ ಒಂಥರ ಸ್ಥಾವರವಾಗುವ ಕೆಲಸ. ಆಡು ಮಾತನ್ನ ಸ್ಥಿರಗೊಳಿಸೋದು. ಅಲ್ಲಿ ಮುಖ್ಯವಾದ ಕೆಲಸ ಏನು? ಯಾವ ಗೆರೆಯನ್ನ ಹೇಗೆ ಹೇಳಿದರೆ ಯಾವ ಧ್ವನಿ ಅಂತ ಹೇಳ್ಕೊಳ್ಳೋದು ಮನುಷ್ಯ ಕಂಡುಕೊಂಡಿತ್ತು. ಓದುವಾಗ ಬಹಳ ಚಿಕ್ಕಂದಲ್ಲಿ ಅಕ್ಷರಾಭ್ಯಾಸ ಮಾಡುವಾಗ ಇದು ಆ, ಇದು ಕಾ, ಇದು ಗಾ ಅಂತ ಧ್ವನಿಗೂ ಅಕ್ಷರಕ್ಕೂ ಸಂಬಂಧ ಕಲ್ಪಿಸ್ಕೊಳ್ತೇವೆ. ಸ್ವಲ್ಪ ಓದಿನ ಪರಿಣತಿ ಆದಮೇಲೆ ಧ್ವನಿಯನ್ನು ಮರೆತು ಅರ್ಥದ ಕಡೆ ಗಮನ ಕೊಡೋಕೆ ಶುರು ಮಾಡ್ತೇವೆ. ಅಂದರೆ ಧ್ವನಿಯನ್ನ ರೇಖೆ ಮಾಡಿ ಆ ರೇಖೆಯ ಮುಖಾಂತರ ಧ್ವನಿಯನ್ನ ಕಲ್ತ್ಕೊಳ್ಳೋದು ತೀರಾ ಎಲಿಮೆಂಟ್ರಿ. ಆದರೆ ಓದಿನಲ್ಲಿ ನಮಗೆ ಮುಖ್ಯ ಆಗೋದು ಆ ಧ್ವನಿಗಳಲ್ಲ, ಇಡೀ ಮಾತಿನ ಅರ್ಥ. ಆ ಮಾತಿನ ಅರ್ಥವನ್ನ ಕಂಡುಕೊಳ್ಳೋಕೆ ಹೊರಟಾಗ ಓದು ಏನೇನು ಮಾಡುತ್ತೆ. ಇದರ ಜೊತೆಗೆ ಸಮಾಜದ ಕತೆ ಒಂದಿದೆ. ಹಿಂದಿನ ಕಾಲದಲ್ಲಿ ಬರವಣಿಗೆಯೇ ಕಡಿಮೆಯಾಗಿದ್ದಾಗ ಓದುವವರು ಕಡಿಮೆಯಾಗಿದ್ರು. ಯಾರು ಬರೀತಿದ್ರು ಅವ್ರು ಮಾತ್ರ ಹೆಚ್ಚು ಜನ ಓದ್ತಿದ್ರು. ನಮ್ಮ ಹನೂರು ಕಾದಂಬರಿಯಲ್ಲಿ ಒಂದು ಪ್ರಸಂಗ ಬರುತ್ತೆ, ಚರಿತ್ರೆಯಲ್ಲೂ ಇದೆ. ಹೈದರ್ ಅಲಿಗೆ ಓದ್ ಬರ್ತಾ ಇರಲಿಲ್ಲ. ಎಲ್ಲ ಜನ ರಾಜಕೀಯ ಮುಖಂಡರಿಗೂ ಅಥವಾ ಎಲ್ಲ ರಾಜರಿಗೂ 99% ಅವ್ರು ಅನಕ್ಷರಸ್ಥರೇನೆ. ಅವನಿಗೆ ಬಂದ ಪತ್ರವನ್ನ ಒಬ್ಬರ ಕೈಲಿ ಓದಿಸೋನು, ಅವನು ಸರಿಯಾಗಿ ಓದಿದ್ನೋ ಇಲ್ವೋ ಇನ್ನೊಬ್ಬರ ಕೈಯಲ್ಲಿ ಓದಿಸೋನು, ಮೂರನೇವನ ಕೈಯಲ್ಲಿ ಓದಿಸೋನು. ಒಬ್ಬರ ಕೈಯಲ್ಲಿ ಓದಿಸಿದ್ ಇನ್ನೊಬ್ರು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಓದಿದ ಅಧಿಕೃತ ಅಂತ ನಂಬ್ಕೊಳ್ತಾ ಇದ್ದ. ಅಂದ್ರೆ ನಮ್ಮ ನಾಗರಿಕತೆಯಲ್ಲಿ ಚರಿತ್ರೆ ಕಲ್ಪಿಸ್ಕೊಳ್ಳೋದಾದ್ರೆ ಮನುಷ್ಯ ಅಕ್ಷರವನ್ನ ಕಲ್ತದ್ದು, ಅಕ್ಷರವನ್ನ ಬರೆಯೋದಕ್ಕೆ ಕಲ್ತಿದ್ದು, ಬರೆಯೋಕೆ ಬಂದ ಮೆಟೀರಿಯಲ್ಗಳ ಬದಲಾವಣೆ ಆಗಿದ್ದು, ಅದರ ಜೊತೆಗೆ ಓದುವ ಕ್ರಮ ಬದಲಾದದ್ದು, ಇವೆಲ್ಲ ನಾಗರಿಕತೆ ಇತಿಹಾಸವನ್ನೇ ನಮ್ಮ ಕಣ್ಣೆದುರು ತಂದಿಟ್ಬಿಡ್ತವೆ. ಆ ವಿವರಗಳಿಗೆ ಹೋಗಲ್ಲ, ತುಂಬಾ ದೊಡ್ಡದಾಗತ್ತೆ. ಬಟ್ ನಮ್ಮ ಸದ್ಯದ ಪರಿಸ್ಥಿತಿಗೆ ಬಂದ್ರೆ ಇನ್ನು ಕೆಲವು 2-3 ಸಂಗತಿ ನಿಮಗೆ ಹೇಳಬೇಕು. ಬರೀ ಮಾತಿನ ಮುಖಾಂತರ, ಕೇಳಿಸಿಕೊಳ್ಳುವ ಮುಖಾಂತರ ಜ್ಞಾನ ಪ್ರಸಾರ ಆಗ್ತಾ ಇದ್ದ ಕಾಲದಲ್ಲಿ ಒಂದು ವಿಚಿತ್ರ ಇದ್ದಿರೋಕೆ ಸಾಧ್ಯ. ಆಗ ಅಕ್ಷರ ಬಂದಿದ್ರೂ ಕೂಡ ವಾಚನ ಅಂದ್ರೆ ಒಬ್ಬರು ಓದಿ ಅನೇಕರು ಕೇಳಿಸಿಕೊಳ್ಳೋದನ್ನೇ ಆಗಿತ್ತು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಗಮಕ ವಾಚನ ನೋಡಿದ್ರಿ, ಕವಿತೆಗಳ ವಾಚನ ಕೇಳಿದ್ರಿ. ಒಬ್ಬರು ಹೇಳ್ತಾರೆ, ಇನ್ನೊಬ್ರು ಕೇಳೋದು. ಓದುವುದು ಅಂದರೆ ನಮ್ಮಲ್ಲಿ ಅಥವಾ ಭಾರತದಂತ ಬಹುಸಂಖ್ಯಾತ ಸಂಸ್ಕೃತಿಗಳಲ್ಲಿ ಒಬ್ಬರು ಓದಿ ಮಿಕ್ಕವರು ಕೇಳುವುದಾಗಿತ್ತು. ಆದರೆ ಯಾವಾಗ ಹಸ್ತಪ್ರತಿಗಳು ಬಳಕೆ ಆದವೋ ಆಗ ಸ್ವಲ್ಪ ವೈಯಕ್ತಿಕತೆ. ಪ್ರಿಂಟಿಂಗ್ ಪ್ರೆಸ್ ಬಂದ ಮೇಲಂತೂ ಬರವಣಿಗೆ ಅನ್ನುವುದು, ಪುಸ್ತಕ ಅನ್ನುವುದು ಹೆಚ್ಚು ಸೆಕ್ಯುಲರ್ ಆಗೋದಕ್ಕೆ ಶುರುವಾಯಿತು.
ಪುಸ್ತಕ ಅನ್ನುವುದು ಮಾರಾಟದ ವಸ್ತು ಆಯಿತು. ಜೊತೆಗೆ ಜ್ಞಾನ ಕೂಡ ಒಂದು ಮಾರಾಟದ ಸರಕಾಗೋದಕ್ಕೆ 15ನೇ ಶತಮಾನದಲ್ಲೇ ಆಯಿತು. ಇದಕ್ಕೆ ಚರ್ಚ್ ವಿರೋಧಿಸ್ತಾ ಇತ್ತು, ಧರ್ಮದ ವಿರೋಧ ಬಹಳ ಇತ್ತು. ಆದರೆ ಅಲ್ಲಿ ಒಂದು ದೊಡ್ಡ ವ್ಯಂಗ್ಯ ಏನಪ್ಪಾ ಅಂದ್ರೆ, ತನ್ನ ಧರ್ಮ ಪ್ರಸಾರಕ್ಕೆ ಮುದ್ರಣವನ್ನು ನಂಬಿಕೊಳ್ಳೇಬೇಕು. ಆದರೆ ಮುದ್ರಣವನ್ನು ನಂಬಿಕೊಂಡ್ರೆ ತನ್ನ ಧರ್ಮಕ್ಕಿರೋ ಹಿಡಿತ ಹೊರಟು ಹೋಗುತ್ತೆ. ಈ ಓದನ್ನ ಎಲ್ಲರಿಗೂ ಕೊಟ್ಟರೆ ಧರ್ಮದ ಹಿಡಿತ ತಪ್ಪು, ಕೊಡದೇ ಇದ್ರೆ ನನ್ನ ಧರ್ಮ ಪ್ರಸಾರ ಮಾಡೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಇಡೀ ನಾಗರಿಕತೆಯಲ್ಲಿ ಧರ್ಮದ ಹಿಡಿತ ಅಥವಾ ಪ್ರಭುತ್ವದ ಹಿಡಿತ ಓದಿಗೂ ಬರವಣಿಗೆಗೂ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅನ್ನೋಕ್ಕೂ ಬಹಳ ದೊಡ್ಡ ಇದಿದೆ. ಈಗ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಓದಿನಲ್ಲಿ ಪಲ್ಲಟ ಆಗಿದ್ದು ಅಂದ್ರೆ, ಪ್ರಿಂಟಿಂಗ್ ಪ್ರೆಸ್ನ ಒಂದು ಮುಖ್ಯ ಘಟನೆ ಇಟ್ಕೊಳ್ಳೋದಾದರೆ, ಅದು ದುಡ್ಡಿರುವ ಅಥವಾ ತುಂಬಾ ದುಡ್ಡು ಬೇಡದೇ ಇದ್ರು ಸ್ವಲ್ಪ ಮಟ್ಟಿಗೆ ದುಡ್ಡು ಕೊಡಬಹುದಾದ ಯಾರು ಬೇಕಾದರೂ ಕೊಂಡುಕೊಳ್ಳಬಹುದಾದ ಪುಸ್ತಕ ಆಯಿತು, ಓದೋದಾಯಿತು. ಇದೇ ಇಂಡಿಯಾಕ್ಕೆ ಬಂದರೆ ಒಂದು ಸಣ್ಣ ಕಥೆ ನಿಮಗೆ ಹೇಳಬೇಕು ಅನ್ಸುತ್ತೆ. ಮೊನ್ನೆ 2 ವಾರದ ಹಿಂದೂನಲ್ಲಿ ಬಂದಿದ್ದು. ಪೋರ್ಚುಗೀಸ್ ಚರ್ಚ್ ಪ್ರಿಂಟಿಂಗ್ ಪ್ರೆಸ್ ಮೊದಲು ಕರಾವಳಿಯಲ್ಲಿ ಶುರುವಾಗಿ ಆಮೇಲೆ ದಕ್ಷಿಣಕ್ಕೆ, ಆ ಕಥೆ ಬೇಡ. ಅಲ್ಲಿ ಬಂದ ಒಬ್ಬ ಪಾದ್ರಿ ತಮಿಳ್ನಾಡಿಗೆ ಬರ್ತಾನೆ, ಬೈಬಲ್ನ ಅನುವಾದ ಮಾಡಿಸಿರ್ತಾನೆ ತಮಿಳಿಗೆ. ಆದರೆ ದಕ್ಷಿಣದಲ್ಲಿ ಆಗಿನ್ನು ಪ್ರಿಂಟಿಂಗ್ ಪ್ರೆಸ್ ಇರೋದಿಲ್ಲ. ಅವನೇನ್ ಮಾಡ್ತಾನೆ, ಒಂದು 10 ಜನ ಲಿಪಿಕಾರರನ್ನು ಹುಡುಕಿ ಅವ್ರಿಗೆ ದುಡ್ಡು ಕೊಟ್ಟು ಆ ಅನುವಾದವನ್ನು, ಪ್ರಿಂಟ್ ಆಗಿರೋ ಅನುವಾದವನ್ನ ತಾಳೆಗರಿಗಳ ಮೇಲೆ ಬರೆಸಿ ಇಡೀ ತಮಿಳುನಾಡನ್ನ ಇಟ್ಕೊಂಡು ಪಾಠ ಮಾಡಕ್ ಶುರು ಮಾಡ್ತಾರೆ. ನಮ್ಮ ಲಿಪಿ ಮುದ್ರಣ ತಂತ್ರಜ್ಞಾನ ಇನ್ನು ಬರದೇ ಇದ್ದ ಕಾಲದಲ್ಲಿ ಪ್ರಿಂಟ್ ಆದದ್ದು ಮತ್ತೆ ತಾಳೆಗರಿಗೆ ಹೋದ ಎಕ್ಸಾಂಪಲ್ ಇಂಡಿಯಾದಲ್ಲಿ. ಅದೊಂದು ಅಂದ್ರೆ ಮುದ್ರಣ ಬಂದ ಮೇಲೆ ಆದ ಒಂದು ದೊಡ್ಡ ಓದಿನ ಬದಲಾವಣೆ ಅಂದ್ರೆ, ಓದು ಹೆಚ್ಚು ಸೆಕ್ಯುಲರ್ ಆದದ್ದು, ಹೆಚ್ಚು ಧರ್ಮ ನಿರಪೇಕ್ಷವಾದದ್ದು. ಹಿಂದಿನ ಕಾಲದಲ್ಲಿ ಬಹಳ ಜನ ಹೇಳ್ತಾರೆ, ಆಗ ಜೈನ ಸಾಹಿತ್ಯ ಆಯಿತು, ಬ್ರಾಹ್ಮಣ ಸಾಹಿತ್ಯ ಆಯಿತು, ಶೈವ ಸಾಹಿತ್ಯ ಆಯಿತು, ಇತ್ಯಾದಿ ಎಲ್ಲ ಇತ್ತು ನಿಜ. ಆದರೆ ಅವರವರ ಜಾತಿ ಸಾಹಿತ್ಯನ ಅವರವರೇ ಓದ್ಕೊತಿದ್ರೆ ಹೊರತು ಮಿಕ್ಕವ್ರು ಓದ್ತಿರ. ಓದಿದ್ರು ಬೈಯಕ್ಕೋಸ್ಕರ ಓದ್ತಾ ಇದ್ರು. ಇದು ತುಂಬಾ ದೂರಕ್ಕೆ ಹೋಗೋದು ಬೇಡ. ನಮ್ಮ ಮನೆಯಲ್ಲೇ ನಮ್ಮ ತಂದೆ ಕುಮಾರವ್ಯಾಸನನ್ನ ಹೆಚ್ಚಲ್ಲ ಓದ್ತಾನೆ ಇರಲಿಲ್ಲ. ಮಾಸ್ತಿಯವರನ್ನು ಓದ್ತಾ ಇದ್ರು. ಯಾಕೆಂದ್ರೆ ಬಹಳ ಮುಖ್ಯ ಕಾರಣ ಅವ್ರು ಕೊಡ್ತಾ ಇದ್ದಿದ್ದು, ಲಿಂಗಾಯತನ ಬೈದಿಯನಂತೆ, ಏನ್ ಬೈದಿಯನ್ ನೋಡ್ಬೇಕು. ನಮ್ಮಲ್ಲಿ ಪ್ರಿಂಟಿಂಗ್ನಿಂದ ಕಾರಣದಿಂದಾಗಿ, ಎಜುಕೇಶನ್ ಸಿಸ್ಟಮ್ ಕಾರಣದಿಂದಾಗಿ ಯಾವ ಜಾತಿಯವರಾದರೂ ಯಾವ ಜ್ಞಾನವನ್ನಾದರೂ ಪಡ್ಕೋಬಹುದು ಅನ್ನುವುದು ಬಂದಿದ್ದರೂ ಕೂಡ ಈ ಓದು ನಮ್ಮನ್ನ ಎಷ್ಟರ ಮಟ್ಟಿಗೆ ಸೆಕ್ಯುಲರೈಸ್ ಮಾಡಬಹುದಾಗಿತ್ತೋ ಅಷ್ಟು ಮಾಡಕ್ ಆಗಿಲ್ಲ ಅನ್ನೋದು ನಮ್ಮ ದುರಂತ. ಹಿಂದಿನ ಕಾಲದಲ್ಲಿ ಆ ಕಾಲದ ಕಾರಣಕ್ಕೋಸ್ಕರ ಬೇರೆ ಜಾತಿಯವರು ಓದ್ತಿರಲಿಲ್ಲ ಅನ್ನೋದಿರಬಹುದು. ಈಗ ಓದಕ್ ಆದರೂ ಕೂಡ ದೊಡ್ಡ ದುರಂತ ಅಂದ್ರೆ ಇದು ಏನಪ್ಪಾ ಅಂದ್ರೆ, ನಮ್ಮ ಸಾಹಿತ್ಯ ಚರಿತ್ರೆ ಪಾಠ ಹೇಳೋ ಮೇಸ್ಟರ್ ಹೇಳ್ತಾ ಇದ್ರು, ಬ್ರಾಹ್ಮಣ ಸಾಹಿತ್ಯ, ಜೈನ ಸಾಹಿತ್ಯ, ವೀರಶೈವ ಸಾಹಿತ್ಯ ಅಂತ ವಿಂಗಡಿಸೋದು ತಪ್ಪು, ಧರ್ಮ ನಿರಪೇಕ್ಷವಾಗಿ ಹಳಗನ್ನಡ, ಹೊಸಗನ್ನಡ, ನಡುಗನ್ನಡ ಅನ್ಬೇಕು ಅಂತ ಏನೇನೋ ಅಂತ ಇದ್ರು. ಆದರೆ ದಯವಿಟ್ಟು ಹೇಳಿ, ಇವತ್ತು ಕೂಡ ಸಾಹಿತ್ಯದ ಚರ್ಚೆಯಲ್ಲಿ, ಸಾಹಿತ್ಯದ ವಿಮರ್ಶೆಯಲ್ಲಿ, ಮೌಲ್ಯಮಾಪನದಲ್ಲಿ ಆ ಜಾತಿ ಅನ್ನೋದು ಹೋಗಿದೆಯಾ? ಮುದ್ರಣದ ಓದುವಿಕೆಯಿಂದ ಹೆಚ್ಚು ಸೆಕ್ಯುಲರ್ ಆಗುವ ಅವಕಾಶ ಸಿಕ್ಕಿದ್ರೂ ಕೂಡ ನಮ್ಮ ಹಳೆಯ ಅಭ್ಯಾಸಗಳನ್ನ ತೊಳೆಯೋದಕ್ಕೆ ಆ ಓದಿಗೆ ಇನ್ನೂ ಆಗಿಲ್ಲ. ಅಂದ್ರೆ ಓದುವಿಕೆ ಏನು ಮಾಡುತ್ತೆ ನಮಗೆ? ಓದಿನಿಂದ ನಿಜವಾಗಲೂ ಮನುಷ್ಯರು ಬದಲಾಗ್ತಾರ? ಓದಿನ ಕ್ಷಣದಲ್ಲಿ ರೋಮಾಂಚನ ಆಗುತ್ತೆ, ಹೌದು ಹೀಗಲ್ಲ ಹಾಗಾಗಬೇಕು ಅನ್ಸುತ್ತೆ. ಆದರೆ ಹಾಲು ಉಕ್ಕೋಯ್ತು ಅಂತ ಗೊತ್ತಾದ ತಕ್ಷಣ ಇದನ್ನು ಬಿಟ್ಟು ಅಲ್ಲಿಗೆ ಓಡೋಗ್ತೀನಿ. ಫೋನ್ ರಿಂಗ್ ಆದರೆ ಓದೋದು ಬಿಟ್ಟು ಮತ್ತೆಲ್ಲೋ ಈ ಕಡೆ ಶಿಫ್ಟ್ ಆಗ್ತೀನಿ. ಓದು ಮಾಡಬಹುದಾದ ಪರಿಣಾಮವೆಲ್ಲ ಅಷ್ಟು ಅಲ್ಪವ? ಹಾಗಾದ್ರೆ ಅಲ್ಲ. ನಾನು ನನ್ನ ವಿಸ್ತಾರವನ್ನು ಪಡ್ಕೋಬೇಕಾದ್ರೆ, ಮನಸ್ಸನ್ನು ಹಿಗ್ಗಿಸ್ಕೋಬೇಕಾದ್ರೆ ಓದಲೇಬೇಕು. ಓದಲ್ಲದೆ ಬೇರೆ ಗತಿ ಇಲ್ಲ. ಇನ್ನೊಂದು ಸಂಗತಿಯನ್ನು ಹೇಳಿ ನನ್ನ ಕೊನೆಯ ಭಾಗಕ್ಕೆ ಬರ್ತೇನೆ. ನೀವು ಗಮನಿಸಿದಿರೋ ಇಲ್ಲೋ, ಓದು ಅನ್ನುವುದು ಒಂದು ದೊಡ್ಡ ಪವಾಡ. ನಮ್ಮ ಉಸಿರಾಟದ ಹಾಗೇನೆ, ನಮ್ಮ ರಕ್ತ ಪರಿಚಲನೆಯ ಹಾಗೇನೆ, ನಾವು ಆಡುವ ಮಾತಿನ ಹಾಗೇನೆ. ಯಾವುದೋ ಕೆಲವು ರೇಖೆಗಳ ಆಕಾರದಲ್ಲಿರುವ ಸಂಕೇತಗಳನ್ನು ನೋಡಿ ಅದರಿಂದ ಅರ್ಥವನ್ನು ಗ್ರಹಿಸಿ ಆ ಅರ್ಥದ ಮುಖಾಂತರ ಭಾವನೆಗಳನ್ನು ಕಲ್ಪಿಸಿಕೊಂಡು ಓದುವುದು ಬರೀ ಓದೋದಷ್ಟೇ ಅಲ್ಲ,
ನಮ್ಮೊಳಗೆ ಇರುವ ತಿಳುವಳಿಕೆಯನ್ನ ನಾವು ಓದಿದ್ದರ ಮುಖಾಂತರ ವ್ಯಾಖ್ಯಾನಿಸ್ಕೊಂಡು ತಿಳಿಯೋದು, ಅರ್ಥ ಮಾಡ್ಕೊಳ್ಳೋದು. ಇದು ಹೇಗೆ ನಡೆಯುತ್ತೆ ಅಂತ ಅದನ್ನೇ ಗಮನಿಸಕ್ಕೆ ಶುರು ಮಾಡಿದರೆ ಎಷ್ಟು ದೊಡ್ಡ ಪವಾಡ ಅನ್ಸೋಕೆ ಶುರುವಾಗುತ್ತೆ. ಇನ್ನ ಹಿಂದಿನ ಕಾಲದಲ್ಲಿ ಕಂಬಾರರು ಒಂದು ಮಾತು ಹೇಳೋರು, ಒಂದು ಪುಸ್ತಕ ಬೇಕು ಅಂದ್ರೆ 10 ಜನ ಮಾತಾಡಿಸ್ಬೇಕಾಗ್ತಿತ್ತು, 20 ಕಡೆ ಹುಡುಕ್ಬೇಕಾಗ್ತಿತ್ತು. ಈಗ ಇಂಟರ್ನೆಟ್ ಅಲ್ಲಿ ಏನೋ ಬರುತ್ತೆ, ಮತ್ತೇನೋ ಬರುತ್ತೆ, ಸುಲಭ ಆಗಿದೆ ಇಲ್ಲ. ನಿಜ, ಲೈಬ್ರರಿಗೆ ಹೋದ್ರೆ ಆ ಪುಸ್ತಕದ ವಾಸನೆ, ಪುಸ್ತಕ ಹಿಡ್ಕೊಂಡ್ರೆ ಆ ಪುಸ್ತಕದ ಫೀಲಿಂಗು, ಆ ಪುಸ್ತಕ ಹಿಡ್ಕೊಂಡ ತಕ್ಷಣವೇ ಇದು ಬೆಲೆಯೋ ಅಲ್ವೋ ಅಂತ ಓದುಗರಿಗೆ ಗೊತ್ತಾಗ್ಬಿಡುತ್ತೆ. ಈ ಪುಸ್ತಕ ಎಂಥ ಒಂದು ಒಂಥರ ನಮ್ಮ ಒಳಗಿನಿಂದಲೇ ಒಂದು ಆ ಪುಸ್ತಕ ಜಡ್ಜ್ಮೆಂಟ್ ಮುಟ್ಟದಿದ್ದಂಗೆ ಆಗತ್ತೆ. ಇಂಥವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಾಗ ಹೊರಟು ಹೋಯ್ತಲ್ಲ, ಜನಸಂಪರ್ಕ ಬಂದಾಗ ಹೊರಟು ಹೋಯ್ತಲ್ಲ ಅನ್ನೋ ಆತಂಕವನ್ನು ಕೆಲವರು ವ್ಯಕ್ತಪಡಿಸ್ತಾರೆ. ಆದರೆ ಸ್ನೇಹಿತರೆ, ಒಂದು ಮಾತನ್ನು ದಯವಿಟ್ಟು ಗಮನಿಸಿ, ಬರವಣಿಗೆಯ ತಂತ್ರಜ್ಞಾನ ಯಾವಾಗ ಬದಲಾಯಿತೋ, ಯಾವಾಗ ಓದಿನ ಕ್ರಮ ಬದಲಾಯಿತೋ ಆಗೆಲ್ಲ ಇದೇ ಬಗೆಯ ಆಕ್ಷೇಪಣೆಗಳು ಎದ್ದಿವೆ. ವೇದಗಳು ಮಾತಿನಲ್ಲಿದ್ದು ಬರವಣಿಗೆ ಬಂದರೆ ಏನೋ ಹಾಳಾಗಿ ಹೋಗುತ್ತೆ, ಅಲ್ಲಿದ್ದು ಪ್ರಿಂಟ್ ಆದರೆ ಇನ್ನೇನೋ ಹಾಳಾಗಿ ಹೋಗುತ್ತೆ, ಜನ ಕೆಟ್ಟು ಹೋಗ್ತಾರೆ, ಜನಕ್ಕೆ ಬೇಡದ್ದೆಲ್ಲ ಸಿಗುತ್ತೆ ಅನ್ನೋ ಥರದ ಮಾತುಗಳೇನೆ ಹೊಸ ಮೀಡಿಯಾ ಬಂದಾಗಲೂ ಬರುತ್ತೆ. ಅಂದರೆ ಬರವಣಿಗೆಯ ತಂತ್ರಜ್ಞಾನ ಅಥವಾ ಯಾವುದೇ ತಂತ್ರಜ್ಞಾನ ಬದಲಾದಾಗ ಅದಕ್ಕೆ ಬರುವ ಆಕ್ಷೇಪಣೆಗಳೆಲ್ಲವೂ ಕೂಡ ಅದುವರೆಗೆ ಅಧಿಕಾರವನ್ನು ಅನುಭವಿಸ್ತಾ ಇದ್ದ ಸಂಸ್ಥೆಗಳು ಮಾಡೋ ಆಪಾದನೆಗಳೇ ಆಗಿರಬಹುದೇನೋ. ಇನ್ನು ಕೊನೆಯ ಮಾತು ಮುಗಿಸ್ತಾ ಇದ್ದೀನಿ, ಟೀ ಕುಡಿಯೋಣ ನಾವೆಲ್ಲರೂ ಹೋಗಿ. ಏನಪ್ಪಾ ಅಂತಂದ್ರೆ, ಹಿಂದಿನ ಕಾಲದ ಹಾಗೇನೆ ಈಗಲೂ ಕೂಡ ಬರವಣಿಗೆ, ಓದು ಇವುಗಳನ್ನ ನಿಯಂತ್ರಿಸುವ ಮತ್ತು ಅವುಗಳ ದ್ವಾರಪಾಲಕರ ಹಾಗೆ ಕೆಲಸ ಮಾಡುವ ಸಂಸ್ಥೆಗಳು ಇದ್ದೇ ಇದ್ದಾವೆ. ಹಿಂದಿನ ಕಾಲದಲ್ಲಿ ಜಾತಿ ಮಾಡ್ತಿತ್ತು, ಈ ಮಾತನ್ನು ಕೇಳಿಸ್ಕೋಬಾರ್ದು, ಓದಬಾರ್ದು, ಶಿಕ್ಷೆ ಕೊಡಬೇಕು ಇತ್ಯಾದಿ. ಚರ್ಚ್ನ ಅಥವಾ ಮಠಗಳ ಹಿನ್ನೆಲೆಗೆ ಬಂದ್ರೆ ಇಂಥದ್ದನ್ನು ಮಾತ್ರ ಬರೀಬೇಕು, ಇಂಥದ್ದನ್ನು ಮಾತ್ರ ಪ್ರತಿ ಮಾಡಬೇಕು ಅನ್ನೋದು. ಆಧುನಿಕ ಕಾಲಕ್ಕೆ ಬಂದ್ರೆ ಸರ್ಕಾರ ಒಪ್ಪಿತವಾದದ್ದು ಅಥವಾ ಆಡಳಿತ ಪಕ್ಷಕ್ಕೆ ಒಪ್ಪಿತವಾದ್ದು ಅಥವಾ ಪ್ರಕಾಶಕರು ಯಾವ್ದು ಮಾರಾಟ ಆಗತ್ತೆ ಅನ್ನೋದು. ಇಷ್ಟೆಲ್ಲದರ ಮಧ್ಯೆಯೂ ಮನುಷ್ಯ ಮಾತಾಡಿದ್ದನ್ನು ಬರೀತಾನೆ, ಬರೆದಿದ್ದನ್ನು ಮತ್ಯಾರೋ ಮತ್ತೆಲ್ಲೋ ಓದ್ತಾರೆ, ಓದಿದ ಮತ್ತೇನೋ ಆಗುತ್ತೆ, ಇದು ನಡೀತಾನೆ ಹೋಗುತ್ತೆ. ಅಂದ್ರೆ ಸ್ನೇಹಿತರೆ, ಬರವಣಿಗೆ ಕಂಡುಕೊಂಡದ್ದು ಮಾತಿಗೆ ಇರುವ ಕಾಲದ ಮತ್ತು ದೇಶದ ಬದ್ಧತೆಯನ್ನು ಮೀರೋದಕ್ಕೆ. ಆ ಓದುವುದು ಹಂಗೆ ವಿಸ್ತಾರ, ಹೌದು. ಇನ್ನ ಈ ವಿಸ್ತಾರ ಅಂತ ಹೇಳಿದಾಗಲೇ ಮೊದಲೇ ಹೇಳಿದ ವಿರೋಧಾಭಾಸಕ್ಕೆ ಬರ್ತೀನಿ. ಓದುವುದನ್ನ ನಾವು ವಿಸ್ತಾರಕ್ಕೋಸ್ಕರ ಬಳಸ್ತೀವೋ, ಪಲಾಯನಕ್ಕೋಸ್ಕರ ಬಳಸ್ತೇವೋ? ನನ್ನ ಮಟ್ಟಿಗೆ ಹೇಳೋದಾದ್ರೆ, ಓದುಗನಾಗಿ ನಾನು ಮೊದಲು ಓದಕ್ಕೆ ಶುರು ಮಾಡಿದ್ದು ತಪ್ಪಿಸ್ಕೊಳ್ಳೋಕ್ಕೋಸ್ಕರ. ತಪ್ಪಿಸ್ಕೊಳ್ಳೋದು ಅಂದ್ರೆ ನನ್ನ ಒಂಟಿತನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ. ಆಮೇಲೆ ಓದೋದು ತಿಳುವಳಿಕೆಗೋಸ್ಕರ. ಆಮೇಲೆ ಓದಿ ಇಂಥದ್ದು ಮರುಳಾಗತ್ತೆ, ಓದದೇ ಇರೋಕ್ಕಾಗಲ್ಲ ಅನ್ಸುತ್ತೆ. ಓದೋದೊಂದು ಪ್ಯಾಷನ್ ಆಗುತ್ತೆ. ಆ ಪ್ಯಾಷನ್ ಆದಾಗ ಅದು ಮತ್ತೇನೇನೋ ಹೊಸತನ್ನ ತೋರಿಸುತ್ತೆ. ಆದರೆ ಓದಿನಲ್ಲೇ ಮುಳುಗಿ ಹೋಗ್ಬಿಟ್ರೆ ಸ್ನೇಹಿತರೆ, ಮಿಕ್ಕಿದ್ದು ಹೇಗೆ ಒಂದು ಮಾಧ್ಯಮದ ಮುಖಾಂತರ ವಾಸ್ತವ ಕಾಣುತ್ತೋ ಹಾಗೆ ಈ ಓದು ಮತ್ತು ಬರವಣಿಗೆ ಕೂಡ ವಾಸ್ತವವನ್ನು ನೋಡೋದಕ್ಕೆ ಅಡ್ಡವಾಗಿರುವ ಮಾಧ್ಯಮ ಇರಬಹುದಾ ಅಂತ ಅನ್ಸುತ್ತೆ. ನಮಗೆ ನಿಜವಾಗಿ ಬದುಕನ್ನು ಓದುವುದಕ್ಕೆ ಸಾಧ್ಯ ಆದರೆ, ನಿಜವಾಗಿ ಬದುಕನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಾದರೆ ಓದೋದು ಯಾಕೆ ಓದಬೇಕು? ನನ್ನ ಹೆಸರಿನಲ್ಲಿ ಓ ಅಂತಿದ್ರು ಕೆಲವು ಸರ್ತಿ ಏನೂ ಓದಬಾರದು ಅನ್ಸುತ್ತೆ. ಆದರೆ ಕೆಲವು ಸರ್ತಿ ಓದಲೇಬೇಕು. ಯಾಕೆಂದ್ರೆ ಓದಿದ್ರೇನೆ ನಾನು ನನ್ನತನವನ್ನು ಮೀರಿ ಮತ್ತೊಬ್ಬರ ಮನಸ್ಸನ್ನ, ಮತ್ತೊಬ್ಬರ ವಿಚಾರವನ್ನ ನನ್ನೊಳಗೆ ತಂದುಕೊಂಡು ಐ ಕ್ಯಾನ್ ಫೀಲ್ ದಟ್ ಐ ಆಮ್ ಅಲೈವ್, ಐ ಕ್ಯಾನ್ ರಿನ್ಯೂ ಮೈ ಸೆಲ್ಫ್ ಅಂತ ಅನ್ಸುತ್ತೆ. ಸೊ ಬದುಕಿನ ಎಲ್ಲ ಮುಖ್ಯ ಸಂಗತಿಗಳ ಹಾಗೆ ಓದುವುದು ಆ ಕಡೆ ಈ ಕಡೆ ಪ್ರತಿ ಕ್ಷಣದಲ್ಲೂ ಪಲ್ಲಟಿಸ್ತಾನೆ ಇರುತ್ತೆ. ಮರುಳಾಗಿ, ಹುಚ್ಚಾಗಿ, ಪ್ಯಾಷನ್ ಆಗಿ, ರೋಗವಾಗಿ, ಕಾಯಿಲೆಯಾಗಿ, ಮತ್ತೆ ನಿಮ್ಮಂಥವರಿಗೆ ಒಂದು ಉದ್ಯೋಗವೂ ಆಗಿ. ಯಾಕೆಂದ್ರೆ ಎಲ್ಲ ನಾಗರಿಕ ಉದ್ಯೋಗಿಗಳು ಕೂಡ ಶ್ರಮಜೀವಿಗಳಲ್ಲದವರು ತಮ್ಮ ಜೀವನದ ಬಹುಪಾಲನ್ನ ಓದುವುದಕ್ಕಾಗಿಯೇ ವಿನಿಯೋಗಿಸ್ತಾರೆ. ಅದು ಫೈಲ್ ಇರಬಹುದು, ಅಂಗಡಿ ಲೆಕ್ಕ ಇರಬಹುದು, ಬ್ಯಾಂಕ್ ಅಕೌಂಟ್ ಇರಬಹುದು. ವೈಟ್ ಕಾಲರ್ ಜಾಬ್ನ 99% ಓದುವುದಕ್ಕೆ ಮೀಸಲಾಗಿರೋದು. ಆದರೆ ಏನನ್ನು ಓದ್ತೀವಿ, ಹೇಗೆ ಓದ್ತೀವಿ, ಅದು ನಾವೇ ಕಂಡುಕೊಳ್ಬೇಕಾದ ವಿವೇಕ. ಥ್ಯಾಂಕ್ ಯು, ನಮಸ್ಕಾರ. ಈ ಗೋಷ್ಠಿಯಲ್ಲಿ ಸೈನಿಕ ಸಾಹಿತ್ಯದ ಬಗ್ಗೆ ಸರ್ದೇಶ್ ಪಾಂಡೆ ಅವರು, ಕಿಟೆಲರ ಬಗ್ಗೆ ಕೆಲವು ಹೊಸ ಮಾಹಿತಿಗಳನ್ನು ಕೊಟ್ಟಂತ ಎ ವಿ ನಾವ್ಡ್ ಅವರು ಮತ್ತು ಓದಿನ
ಬದಲಾಗುತ್ತಿರುವ ದಾರಿಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಂಥ OL ನಾಗಭೂಷಣ ಸ್ವಾಮಿ ಅವರಿಗೆ ನಾನು ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.